ಆತ್ಮ ಮತ್ತು ಅನಾತ್ಮ ಈ ವಿಷಯದ ಬಗ್ಗೆ ನಮ್ಮ ಸಹೋದರರಾದಂತಹ ವಾಸುದೇವ ಅವರು ಪೂರ್ತಿ ನ್ಯಾಯ ಒದಗಿಸಿದ್ದಾರೆ. ಕರೆಕ್ಟಾಗಿ ಎಲ್ರಿಗೂ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಹೇಳಿ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಸಿಟಿ ಲಾಡ್ಜ್ ಪರವಾಗಿ ಕೂಡ ಅತ್ಯಂತ ವಂದನೆಗಳನ್ನು ಅರ್ಪಿಸ್ತೇನೆ. ಅವರ ಕೆಲಸವನ್ನು ಭಾಳ ಅತ್ಯಂತ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈಗ ಇವತ್ತಿನ ಕೊನೆಯ ವಿಷಯ, ಆತ್ಮ ಯಾವುದು ಅನಾತ್ಮ ಯಾವುದು ತಿಳ್ಕೊಂಡ್ರೂ ಕೂಡ ನಮ್ಮಿಂದ ಅದು ಬಿಡುಗಡೆ ಪಡ್ಕೊಂಡಿದ್ಯಾ, ನಾವು ಬಿಟ್ಬಿಟ್ಟಿದ್ದೀವ ಅಂತ ಹೇಳಿದರೆ ಇನ್ನೂ ಇಲ್ಲ, ಬಿಡಲಿಲ್ಲ. ಅದಕ್ಕೆ ಕಾರಣ ಏನು? ಆಚಾರ್ಯರು ಹೇಳ್ತಾರೆ, ಸಂಸಾರವೆನ್ನುವಂತಹ ಮರಕ್ಕೆ ಅಜ್ಞಾನವೇ ಬೀಜ. ಸಂಸಾರ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆಯಲ್ಲ, ನಮ್ಮ ಸಂಸಾರ, ನಾವು ಕಟ್ಕೊಂಡಿರೋದು ಏನೇನೇನೇನೆಲ್ಲ ಇದೆ, ಆ ಸಂಸಾರಕ್ಕೆ ಬೀಜ ಯಾವುದು? ಅಜ್ಞಾನ. ನಮಗೆ ಗೊತ್ತಿಲ್ಲ ಅದು. ಆಮೇಲೆ ದೇಹವೇ ಆತ್ಮ ಅಂತ ನಂಬಿರೋದು, ಈ ಶರೀರವೇ ಎಲ್ಲ, ಅದಕ್ಕಾಗಿ ಇದರ ಸುಖ, ಇದರ ವೈಭೋಗ, ಇದರ ಕಾಪಾಡುವಿಕೆ, ಬರೀ ಇದಕ್ಕೆ ಎಲ್ಲ ಮಾಡ್ತಾ ಇದ್ದೀವಲ್ಲ, ಅದೇನು ಅಂದರೆ ಅದು ಮೊಳಕೆ ಬಂದಂತೆ. ಈಗ ಅಜ್ಞಾನವೆನ್ನುವ ಬೀಜ ಮೊಳಕೆ ಬಂದುಬಿಡ್ತು. ಇವಾಗ ಚಿಗುರು ಬರಬೇಕಲ್ಲ. ನಮಗೊಂದು ತುಂಬ ಅನುರಾಗ ನಮ್ಮ ಮೇಲೆ, ನಮ್ಮ ಶರೀರದ ಮೇಲೆ, ನಮ್ಮ ಈ ಎಲ್ಲ ಬಂಧನಗಳ ಮೇಲೆ. ಆ ಅನುರಾಗ ಇದೆಯಲ್ಲ, ಅದು ಚಿಗುರು. ಎಲ್ಲ ಕಡೆನೂ ಚಿಗುರು, ಚೆನ್ನಾಗಿ ಚಿಗುರುತ್ತೆ. ಮೊಳಕೆ ಬಂದಿದ್ದು ಸುಮ್ಮನಿರಲ್ಲ, ಚಿಗುರು ಬಿಡುತ್ತೆ. ಅದಕ್ಕೆ ನೀರು ಹಾಕಬೇಕಲ್ಲ. ಯಾವ ನೀರು ಹಾಕ್ತೀವಿ ನಾವು? ಹಿಂದಿನ ಜನ್ಮದ ಕರ್ಮ ಅನ್ನುವ ನೀರನ್ನು ಸುರಿದು ಬಿಡ್ತೇವೆ. ಆ ಕರ್ಮದಿಂದ ಹುಲುಸಾಗಿ ಚಿಗುರು ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ದೇಹವೇ ಕಾಂಡ, ಆ ದೊಡ್ಡ ಸ್ಟೆಮ್ಮು ಬರುತ್ತಲ್ಲ ಮರಕ್ಕೆ, ಇಲ್ಲಿ ಎಷ್ಟು ಮರ ಇದ್ದಾವೆ, ದೊಡ್ಡ ಸ್ಟೆಮ್ಮು, ಅದೇ ನಮ್ಮ ದೇಹ. ಆದರೆ ಆಮೇಲೆ ಪ್ರಾಣಗಳು ಯಾವುದು ಅಂದರೆ ಕೊಂಬೆಗಳು, ಎಲ್ಲ ಕೊಂಬೆಗಳು ಅದಕ್ಕೆ ಪ್ರಾಣ. ಪಂಚಪ್ರಾಣಗಳು ಇದೆಯಲ್ಲ, ನಮಗೆ ಎಲ್ಲಾದ್ರ ಮೇಲೂ ಪಂಚಪ್ರಾಣ ಜಾಸ್ತಿ. ಅದು ಕಂಡ್ರು ಪಂಚಪ್ರಾಣ, ಇದು ಕಂಡ್ರು ಪಂಚಪ್ರಾಣ ನಮಗೆ. ಹಾಗೆ ಆ ಪಂಚಪ್ರಾಣಗಳು ಹಂಗೆ ಬೆಳೀತವೆ. ಇನ್ನು ಅದ್ರ ಕೊಂಬೆಗೆ ತುದಿಬೇಕಲ್ಲ, ಅದು ಇಂದ್ರಿಯಗಳು. ಯಾಕೆಂದ್ರೆ ಅಲ್ಲಿಂದನೇ ಎಲ್ಲ ಎಳ್ಕೊಳ್ಳೋದು, ಅದು ಇಂದ್ರಿಯಗಳು. ಇನ್ನು ವಿಷಯಗಳು, ಹೂಗಳು, ಏನೇನು ನಮ್ಮಲ್ಲಿ ಆಸೆಗಳು, ಇಂದ್ರಿಯದಿಂದ ಹುಟ್ಟುತ್ತದೆ ಆಸೆಗಳು, ಅದೆಲ್ಲ ಹೂಗಳಿದ್ದಂತೆ. ಇಷ್ಟೆಲ್ಲ ಹೂವಿದ್ರೆ ಅನೇಕ ಕರ್ಮಗಳಿಂದ ಹುಟ್ಟಿದ ಬಗೆ ಬಗೆಯ ದುಃಖಗಳೇ ಹಣ್ಣುಗಳು. ವಿಧ ವಿಧವಾದ ಹಣ್ಣುಗಳು ಬಿಡುತ್ತೆ ಆ ಮರದಲ್ಲಿ. ಯಾವುದದು? ದುಃಖ. ಆ ದುಃಖಗಳನ್ನ, ಹಣ್ಣುಗಳನ್ನ ತಿನ್ನುವಂತಹದ್ದು ಯಾರು ಅಂದರೆ ಜೀವ, ಪಕ್ಷಿ. ಆ ಪಕ್ಷಿ ಯಾರು? ನಾವೇ. ಅದನ್ನು ನಾವು ಉಪಯೋಗಿಸ್ತೇವೆ. ಹಾಗಾಗಿ ಏನಾಗ್ತಾ ಇದೆ, ನಮ್ಮ ಈ ಸಂಸಾರ ಅನ್ನುವಂತಹ ಹೆಮ್ಮರ ದೊಡ್ಡದಾಗಿ ಬೆಳಿತಾನೇ ಇದೆ, ಹಣ್ಣು ಬಿಡ್ತಾನೇ ಇದೆ. ಆ ದುಃಖದ ಹಣ್ಣುಗಳನ್ನು ನಾವು ತಿಂತಾನೇ ಇದ್ದೀವಿ, ಮತ್ತೆ ಅದು ಬೆಳಿತಾನೇ ಇದೆ. ಮಾನವರಾದ ನಾವು ಯಾವ್ಯಾವುದನ್ನ ಅನಾತ್ಮ ಅಂತ ತಪ್ಪು ತಿಳ್ಕೊಂಡಿದ್ದೇವೋ ಅವೆಲ್ಲವನ್ನ ಬಿಟ್ಟಾಗ ಮಾತ್ರವೇ ಅದು ನಾನಲ್ಲ ಅಂದರೆ ಆತ್ಮನಲ್ಲ ಅಂತ ನಾವು ಹೋದಾಗ ಮಾತ್ರ ನಮಗೆ ಆತ್ಮನ ದರ್ಶನ ಆಗತ್ತೆ. ಅಲ್ಲಿವರೆಗೆ ಆತ್ಮನ ದರ್ಶನ ಆಗೋದಿಲ್ಲ. ಈಗ ನಾವು ಇದುವರೆಗೂ ಆತ್ಮ ಅನಾತ್ಮಗಳ ವ್ಯತ್ಯಾಸ ತಿಳ್ಕೊಂಡ್ಬಿಟ್ವಿ, ಚೆನ್ನಾಗಿ ಅವ್ರು ಹೇಳಿದ್ರು, ಎಲ್ಲ ಅರ್ಥ ಆಗಿದೆ ನಮಗೆ. ಈಗ ಆತ್ಮ ಅನಾತ್ಮಗಳ ವಿವೇಕ ಗಳಿಸ್ಕೊಳ್ಬೇಕು. ಅಂದರೆ ಅದರಲ್ಲಿ ವಿವೇಕಿಗಳಾಗಿ ಯಾವುದು ಬೇಕೋ ಅದನ್ನು ಇಟ್ಕೊಳ್ಬೇಕು, ಯಾವ್ದು ಬೇಡ ಅದನ್ನು ಇದು ನಾನಲ್ಲ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಬೇಕು. ಅದು ಬೇಡ ಅಂತ ಹೇಳಿ ಅದನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಜ್ಞಾನ ಮೂಲ ಅಯಂ ಅನಾತ್ಮ ಬಂಧೋ ನೈಸರ್ಗಿಕ ಅನಾದಿ ಅನಂತ ಈರಿತಃ ಜನ್ಮಾಪ್ಯಯ ವ್ಯಾಧಿ ಜರಾಧಿ ದುಃಖ ಪ್ರವಾಹ ಪಾತಂ ಜನಯತಿ ಅಮುಷ್ಯಃ ಅಂತಾರೆ. ಅಂದರೆ ನಾವುಗಳು ಆತ್ಮ ಅಲ್ಲದ್ದನ್ನು ಆತ್ಮವೇ ನಾನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಅದರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಈಗ ನಮ್ಮ ಶರೀರ ಆಗಲಿ ಇದಾಗಲಿ ಅದು ಆತ್ಮ ಅಲ್ಲ, ಆದರೆ ನಾವು ಅದನ್ನು ಆತ್ಮವೇ, ಅದೇ ನನಗೆ ಎಲ್ಲ ಸುಖ ಭೋಗಗಳನ್ನು ಕೊಡೋದು ಈ ಶರೀರನೇ. ಈಗ ನೀವು ಇಲ್ಲಿಗೆ ಹೆಂಗೆ ಬಂದಿದ್ದೀರಾ? ನಿಮ್ಮ ಶರೀರ ತಗೊಂಡು ಬಂದಿದ್ದೀರಾ ಅಲ್ವಾ? ಇಲ್ಲೇನೋ ಹೇಳ್ತಾರಂತೆ ಅಂತ ಆಸೆಯಿಂದ ಬಂದಿದ್ದೀರಾ. ಅವ್ರು ಕೆಲವು ಆಲೋಚನೆಗಳು ಇಟ್ಕೊಂಡ್ಬಂದಿದ್ದೀರಾ, ಅದರಿಂದ ನನಗೇನಾದ್ರು ಉಪಯೋಗ ಆಗತ್ತಾ ಹೇಗೆ ಅಂತಲೂ ಬಂದಿದ್ದೀರಾ. ಅಂದರೆ ನೀವು ಪ್ರಧಾನವಾಗಿ ತಂದಿರೋದೇನು? ನಿಮ್ಮ ಶರೀರ.
ಅದ್ರೊಳಗಿರೋಂಥ ಬಾಕಿ ಎಲ್ಲದನ್ನು ಅಂದ್ರೆ ಒಟ್ಟಾರೆಯಾಗಿ ನೀವೇ ಬಂದ್ಬಿಟ್ಟಿದ್ದೀರಾ ಅಲ್ವಾ? ಅದನ್ನ ಹೇಳ್ತಾರೆ. ನಾವು ಅನ್ಕೊಂಡ್ರೆ ಅದೇ ನಾವು ಅಂತ ಅನ್ಕೊಂತೀವಲ್ಲ, ನಾವು ಯಾವ್ದು ಅಲ್ಲ ಅದನ್ನ ಬಿಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ತಪ್ಪಾಗಿ ತಿಳಿದಿರುವುದರಿಂದ ದುಃಖ. ತಪ್ಪಾಗಿ ತಿಳಿದಲೇ ಇದ್ರೆ ದುಃಖ ಇರಲಿಲ್ಲ. ಅಕಸ್ಮಾತ್ ಒಂಚೂರು ಬರೋದು ಲೇಟ್ ಆಯ್ತು, ಬಸ್ ಲೇಟ್ ಆಯ್ತು, ಅಥವಾ ಇನ್ನೇನೋ ತೊಂದರೆ ಆಯ್ತು, ಯಾರೋ ಬಂದ್ರು, ಏನೋ ಆಯ್ತು, ದುಃಖ ಆಗಲ್ಲ. ಬಾಕಿ ದುಃಖ ಆಗ್ಬಿಡುತ್ತೆ. ಅಯ್ಯೋ ನಾನು ಕರೆಕ್ಟ್ ಟೈಮ್ ಹೋಗ್ಬೇಕಾಗಿತ್ತು, ನಾನು ಹೋಗಕ್ಕಾಗ್ಲಿಲ್ಲ, ಓ ಅಂತ ಇದಾಗ್ಬಿಡುತ್ತಲ್ವಾ? ಇಲ್ಲ, ನಾನು ಯಾವಾಗ ಅದನ್ನ ಆತ್ಮ ಅನಾತ್ಮ ವಿವೇಕ ಗೊತ್ತಿದ್ರೆ ದುಃಖ ಆಗಲ್ಲ. ಅದರಿಂದ ಎಲ್ಲ ದುಃಖ ಬಂದಿರೋದು ನಮಗೆ ನಾವು ಅಲ್ಲದ್ದನ್ನ, ಆತ್ಮ ಅಲ್ಲದರಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಂಡಿದ್ದೇವೆ, ಆತ್ಮನಲ್ಲಿ ಗುರುತಿಸ್ಕೊಂಡಿಲ್ಲ. ಹಂಗಾಗಿದೆ. ಈ ತಪ್ಪು ತಿಳುವಳಿಕೆ ಎಲ್ಲಿಂದ ಬಂತಪ್ಪ? ಯಾರಪ್ಪ ಈ ತಪ್ಪು ತಿಳುವಳಿಕೆ ಕೊಟ್ಟಿದ್ದು? ಈ ಶರೀರನೇ ನೀನು, ನಿನ್ನ ಆಸೆಗಳೇ ನೀನು, ನಿನ್ನ ಆಲೋಚನೆಗಳೇ ನೀನು, ಇದೇ ನೀನು ಅಂತ ಯಾರು ಹೇಳ್ಕೊಟ್ರು ನಮ್ಗೆ? ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ರ? ಇಲ್ಲ, ಅದಕ್ಕೂ ಮುಂಚೆನೇ ಇತ್ತು. ಅವ್ರಿಗೆ ಹೆಂಗ್ ಬಂತು ಅಲ್ವಾ? ಅದಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ. ಹೌದು, ಅಜ್ಞಾನ ಎಲ್ಲಿಂದ ಬಂತು? ಅಜ್ಞಾನಕ್ಕೊಂದು ಏನಾದ್ರು ಒಂದು ಜಾಗ ಇರ್ಬೇಕಲ್ಲ, ಎಲ್ಲಿಂದ ಬಂತು ಅಂತ. ಅಜ್ಞಾನ ಎಲ್ಲಿಂದನೂ ಬರಲ್ಲ, ತಾನಾಗೆ ಹುಟ್ಕೊಳ್ಳುತ್ತೆ, ತಾನೇ ತಾನಾಗಿರುತ್ತೆ ಅಜ್ಞಾನ. ಅದರಿಂದ ಏನ್ ಮಾಡಬೇಕು ಅಂದ್ರೆ, ತಾನೇ ತಾನಾಗಿರುತ್ತಲ್ಲ, ಅದಕ್ಕೆ ಕಾರಣನೇ ಇಲ್ಲ. ನಾವು ಜ್ಞಾನ ಪಡೆಯಕ್ಕೆ ಕಷ್ಟ ಪಡಬೇಕೆ ಹೊರತು ಅಜ್ಞಾನಕ್ಕೆ ನಾವೇನು ಕಷ್ಟ ಪಡಬೇಕಾಗಿಲ್ಲ. ಅಜ್ಞಾನ ತನ್ನಿಂದ ತಾನೇ ತಾನಾಗಿಯೇ ನಮ್ಮೆಲ್ಲರನ್ನ ಆವರಿಸ್ಕೊಂಡಿರತ್ತೆ. ಆ ಅಜ್ಞಾನ ಹೋಗ್ಬೇಕು, ನಮಗೆ ಜ್ಞಾನ ಬೇಕು ಅಂದ್ರೆ ನಾವು ಕಷ್ಟಪಡಬೇಕಾಗತ್ತೆ. ಇದು ನಮಗಿರುವಂತಹ ಪರಿಸ್ಥಿತಿ, ನಮ್ಮ ಸ್ಥಿತಿ ಅದು. ನಾವು ಅಜ್ಞಾನಿಗಳಾಗಿರೋದಕ್ಕೆ ಏನು ಕಷ್ಟ ಇಲ್ಲ ನಮಗೆ. ಅಜ್ಞಾನಿಗಳು ಆರಾಮಾಗಿ ಇದ್ಬಿಡ್ಬೋದು. ಆದರೆ ನಮಗೆ ಜ್ಞಾನ ಬೇಕು, ಆತ್ಮ ಬೇಕು, ಆತ್ಮನ್ನ ನಾನು ಕಾಣಬೇಕು ಅಂತ ನಾವು ಹೊರಟಾಗ ನಮಗೆ ಕಷ್ಟ. ಯಾಕೆ ಅಂದರೆ ಜ್ಞಾನವನ್ನು ಹೊಸದಾಗಿ ತಿಳಿಬೇಕಲ್ಲ ನಾವು. ಅಜ್ಞಾನ ಆದರೆ ಇದೆ, ಅಲ್ಲೇ ಇದೆ, ಅದಕ್ಕೋಸ್ಕರ ಶ್ರಮ ಪಡಬೇಕಾಗತ್ತೆ. ಆದರೆ ಅಜ್ಞಾನ ಸಹಜವಾದದ್ದು. ಇವಾಗ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಏನಪ್ಪ? ಒಂದು ಗುಹೆ ಇದೆಪ್ಪ. ಗುಹೆಗೆ ಒಂದು ಬಾಗಿಲು, ಒಂದು ಸಂಧಿ ಇದೆ. ಆ ಸಂಧಿಯಿಂದ ನಾವು ಗುಹೆ ಒಳಕ್ಕೆ ಹೋಗ್ಬಿಡ್ವಪ್ಪ. ಅಲ್ಲಿ ಏನಿದೆ? ಬರೀ ಕತ್ತಲಿದೆ. ಅಲ್ಲಿ ಏನಿದ್ರೂ ನಿಮಗೇನು ಕಾಣಲ್ಲ. ಯಾಕೆಂದ್ರೆ ಅದು ಗುಹೆ. ಗುಹೆ ಅಂದ್ರೇನು? ಎಲ್ಲಿಂದಲೂ ಬೆಳಕು ಬಾರದೇ ಇರುವಂತಹ ಒಂದು ಪೂರ್ತಿ ಮುಚ್ಚಿದಂತಹ ವಿಷಯ ಅದು. ಬರೀ ಇಲ್ಲಿ ಒಂದು ಕಿಂಡಿ ಇದೆ, ಆ ಕಿಂಡಿಯಿಂದ ತೂರ್ಕೊಂಡು ನಾವು ಒಳಗೆ ಬಂದ್ಬಿಟ್ಟಿದ್ದೀವಿ. ಒಳಗಡೆ ಏನಿದೆ? ಏನಿದೆಯೋ ಏನಿಲ್ವೋ ನಮ್ಗಂತೂ ಗೊತ್ತಿಲ್ಲ, ಬರೀ ಕತ್ಲಿದೆ ಅಲ್ಲಿ. ಅದೇ ಅಜ್ಞಾನ. ಅಂದ್ರೆ ಸದಾ ಕಾಲ ಇರುವಂತಹದ್ದು ಅಜ್ಞಾನವೇ. ಆ ಗುಹೆನಲ್ಲಿ ಬೆಳಕಿನ ಮಾರ್ಗವೇ ಇಲ್ಲ, ಅಂದ್ರೆ ಜ್ಞಾನ ಮಾರ್ಗ ಬಂದಿಲ್ಲ ಅಲ್ಲಿಗೆ. ಅದರಿಂದ ಇರೋದು ಬರೀ ಒಂದು ಕತ್ತಲು ಮಾತ್ರ. ಅದೇ ರೀತಿ ಜ್ಞಾನ ಇಲ್ಲದ ಹೃದಯ ಅಜ್ಞಾನ ಮುತ್ತಿರುತ್ತೆ. ಯಾವ ಹೃದಯದಲ್ಲಿ ಜ್ಞಾನ ಇಲ್ಲವೋ, ಜ್ಞಾನ ಬಂದಿಲ್ವೋ, ಅಲ್ಲೇನಿರುತ್ತೆ? ಅಜ್ಞಾನ ತಾನೇ ತಾನಾಗಿರುತ್ತೆ. ಅದಕ್ಕೆ ಅಜ್ಞಾನಕ್ಕೆ ಕಷ್ಟಪಡಬೇಕಾಗಿಲ್ಲ. ಅಜ್ಞಾನ ತಾನಾಗಿ ಇರುವಂತಹದ್ದು. ಜ್ಞಾನಕ್ಕೆ ನಾವು ಕಷ್ಟಪಡಬೇಕಾಗತ್ತೆ. ಈ ಅಜ್ಞಾನದಲ್ಲಿ ನಾವು ಬದುಕುವಾಗ ಸಂಸಾರದ ಸುಖ ದುಃಖಗಳು ಒಂದರಿಂದ ಒಂದು ಬರುತ್ತೆ. ಒಂದು ಸುಖ ಇಲ್ವೇ ಇಲ್ಲ ಅಂತ ಹೇಳಲ್ಲ ನಾನು, ಖಂಡಿತ ಸುಖ ಇದೆ. ಆ ಸುಖದ ಹಿಂದೆ ಬರುತ್ತಲ್ಲ ದುಃಖ, ಅದು ಜಾಸ್ತಿ ಇರತ್ತೆ, ಅಥವಾ ನಮಗ್ ಜಾಸ್ತಿ ಜ್ಞಾಪಕದಲ್ಲಿ ಇರುತ್ತೆ. ಅಯ್ಯೋ ಆ ಕಾಲದ 10 ವರ್ಷದ ಹಿಂದೆ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಕಷ್ಟನೇ ನಾವು ಜ್ಞಾಪಿಸ್ಕೊಳ್ಳೋದೇ ಹೊರತು ಸುಖನಲ್ಲ. ಬಹಳ ಕಮ್ಮಿ ಸುಖ ಜ್ಞಾಪಿಸ್ಕೊಳ್ಳೋದು. ಹಾಗಾಗಿ ಸಂಸಾರದಲ್ಲಿ ದುಃಖ ಸುಖಗಳು ಒಂದರ ಹಿಂದಂತೆ ಬರುತ್ತೆ. ಹುಟ್ಟುವಾಗ ನೋವು ಅಲ್ವಾ? ನಮ್ಮ ಅಮ್ಮಂಗೂ ನಾವು ಕೊಡ್ತೀವಿ, ನಾವು ಅನುಭವಿಸ್ತಾ ಇರ್ತೀವಿ. ಆಮೇಲೆ ಬೆಳೆಯುವಾಗ ಎದ್ದು ಬಿದ್ದು ಕಾಯಿಲೆ ಕಸಾಲೆ ಎಲ್ಲ ಮುಗಿಸ್ಕೊಂಡು ಒಂದು ಹಂತಕ್ಕೆ ಬರ್ತೀವಿ. ಆಮೇಲೆ ಬೆಳೆದಾಗ ಆವಾಗ ಇನ್ನೊಂಥರ ನೋವುಗಳು, ಅದನ್ನು ಅನುಭವಿಸ್ತೀವಿ. ಕೊನೆಗೆ ನರಳಾಟ, ವಯಸ್ಸಾಯಿತು, ನೋವುಗಳು ಎಲ್ಲದೂ ಶುರು ಆಯಿತು. ಆಮೇಲೆ ಸಾವಿನಲ್ಲಿ ದುರಂತ. ಇದು ನಮ್ಮ ಕತೆ. ಯಾವ್ಯಾವ ಜೀವಿ ಹುಟ್ಟುತ್ತೋ, ಒಂದು ಶರೀರ ತಗೊಳುತ್ತೋ, ಅದು ಎಲ್ಲರ ಕತೆನೂ ಇಲ್ಲಿಗೆ ಮುಕ್ತಾಯ, ದುರಂತ ಅಲ್ಲಿವರೆಗೆ ಮುಗಿಯುತ್ತೆ. ಇವೆಲ್ಲವೂ ಅನಾತ್ಮದ ಲಕ್ಷಣ ಅಂತ ನಮಗೆ ಗೊತ್ತಿಲ್ಲ. ಅಯ್ಯೋ ನಾನೇ ಹುಟ್ಟಿದ್ದೀನಿ, ನಾನೇ ಬೆಳೀತಾ ಇದ್ದೀನಿ, ನಾನೀಗ ಮುದುಕಿ ಆಗ್ತಾ ಇದ್ದೀನಿ, ನನಗೆ ವಯಸ್ಸಾಗ್ತಾ ಇದೆ, ನಂಗೆ ಹಂಗಾಗ್ತಿದೆ, ನಂಗೆ ಹಿಂಗಾಗ್ತಿದೆ. ಯಾತಕ್ಕೆ ಗುರುತಿಸ್ಕೊಳ್ತಾ ಇದ್ದೀನಿ ನಾನು? ಅದು ಅಜ್ಞಾನದಿಂದ. ಅದರಿಂದ ಆಮೇಲೆ ಅದರಿಂದ ದುಃಖ ಇಲ್ಲವಾಗಿಸಬೇಕಾದರೆ, ಈ ದುಃಖ ನಮಗೆ ಬೇಡ ಅಂದರೆ ಅದರ ಕಾರಣವನ್ನು ಮೊದಲು ತೆಗಿಬೇಕು. ದುಃಖ ಬೇಡಪ್ಪ ನಮಗೀಗ,
ಬುದ್ಧರು ಹೇಳಿದ್ದ ಅದೇ ಅಲ್ಲ. ಯಾಕೆ ದುಃಖದಲ್ಲಿ ಇರ್ತೀರಾ? ದುಃಖದ ಕಾರಣ ತೆಗೆದು ಹಾಕ್ಬಿಡಿ ಅಂದ್ರು. ಅದೇ ದುಃಖದ ಕಾರಣ ತೆಗಿಬೇಕು. ಯಾವುದು ದುಃಖದ ಕಾರಣ? ಅಲ್ಲ, ಅಜ್ಞಾನ. ಅಜ್ಞಾನದಿಂದ ತಾನೇ ನಾವು ಎಲ್ಲ ನಾನೇ ಅಂತ ಅನ್ಕೊಂಡಿರೋದು. ಅದರಿಂದ ಇದನ್ನು ತೆಗಿಬೇಕು, ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶ ಆದಾಗ ಏನಾಗುತ್ತೆ? ನಮ್ಮ ನಿಜ ಸ್ವರೂಪವನ್ನ ಅಪರೋಕ್ಷವಾಗಿ ಅರ್ಥ ಮಾಡ್ಕೊಳ್ತೇವೆ. ಪರೋಕ್ಷವಾಗಿ ಅಲ್ಲ, ಅಪರೋಕ್ಷವಾಗಿ ಅಂದ್ರೆ ನಾವೇ ಅದಾಗ್ಬಿಟ್ಟಿರ್ತೇವೆ. ಅದರಿಂದ ಅದೊಂದೇ ದುಃಖದ ಒಂದು ನಾಶಕ್ಕೆ ದಾರಿ ಇರುವಂತಹದ್ದು. ದುಃಖದ ನಾಶಕ್ಕೆ ಏನು? ನಾವು ಏನು ಅನ್ನೋದನ್ನ ನಾವೇ ತಿಳ್ಕೊಳ್ಳುವಂತಹದ್ದು, ಬೇರೆಯವರಿಂದ ತಿಳಿಯೋದಲ್ಲ ಇದು. ನಾವೇ ಸ್ವತಃ ಅಪರೋಕ್ಷವಾಗಿ ನಾನೇನು ಅನ್ನೋದನ್ನ ನಾನು ತಿಳ್ಕೊಳ್ಳೋದೇ ದುಃಖ ನಿವಾರಣೆಯ ಮಾರ್ಗ. ಅದಕ್ಕಾಗಿ ಏನು ಮಾಡಬೇಕು ಅಂತ ನೋಡೋಣ. ಈ ಅಜ್ಞಾನದ ಬಂಧನವನ್ನು ಕಳ್ಕೊಳ್ಳೋದು ಹೇಗೆ? ಈಗ ಅಜ್ಞಾನ ಬಂಧನದಲ್ಲಿ ನಾವಿದ್ದೀವಿ. ಮಾಯೆ ಅಂತ ಹೇಳ್ಬೋದು, ಅಜ್ಞಾನ ಅಂತ ಹೇಳ್ಬೋದು. ನೀವೇನೇ ಹೇಳಿ ನಾವೆಲ್ಲರೂ ದುಃಖದಲ್ಲಿರೋದು ಸಹಜ, ಖಂಡಿತ ಸತ್ಯ. ಅದು ಅಜ್ಞಾನ. ಅದರಿಂದ ಹೇಗೆ ಅಂದರೆ ಅದು ವಿವೇಕದಿಂದ ಸಾಧ್ಯ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಿತ್ಯ ವಿವೇಕ, ಸತ್ಯ ಅಸತ್ಯಗಳ ನಡುವೆ ಇರುವಂತಹ ವಿವೇಕ ಅಂತ ಹೇಳ್ತಾರೆ. ವಿವೇಕವನ್ನ ಒಂದು ವಜ್ರಾಯುಧ ಅಂತ ಹೇಳ್ತಾರೆ. ಇಂದ್ರನ ಹತ್ರ ಒಂದು ವಜ್ರಾಯುಧ ಇತ್ತಂತೆ. ವಜ್ರಾಯುಧ ಇದೆಯಂತೆ, ಇತ್ತಂತೆ ಅಲ್ಲ, ಇದೆಯಂತೆ. ಆ ವಜ್ರಾಯುಧ ಎಷ್ಟು ಗಟ್ಟಿ ಅಂತಂದ್ರೆ, ವಜ್ರದಿಂದ ಮಾಡಿದಂತಹದ್ದು ಅಂದ್ರೆ ಎಷ್ಟು ಗಟ್ಟಿ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚು ಗಟ್ಟಿ ಅದೇನೇನೆ. ವಜ್ರಾಯುಧದ ಆಘಾತ ಬಿದ್ದರೆ ಏನ್ ಬೇಕಾದ್ರೂ ಪುಡಿ ಪುಡಿ ಆಗತ್ತೆ, ಏನ್ ಬೇಕಾದ್ರೂ ನಾಶ ಆಗತ್ತೆ. ಅದರಿಂದ ಈ ವಜ್ರದಿಂದ ಮಾಡಿದಂತಹ ವಜ್ರಾಯುಧದಷ್ಟು ಗಟ್ಟಿ. ಹಾಗಾಗಿ ವಿವೇಕ ಅನ್ನೋದು ಈ ವಜ್ರಾಯುಧದ ತರಹ. ಈ ವಿವೇಕದಿಂದ ಅಜ್ಞಾನವನ್ನ ನಾವು ನಾಶ ಮಾಡಲಿಕ್ಕೆ ಸಾಧ್ಯ. ಅದು ಒಡೆದು ಪುಡಿಪುಡಿಯಾಗಿ ಅದು ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ವಿವೇಕ ಅಂದ್ರೆ ಬರೀ ಪಾಂಡಿತ್ಯ ಮಾತ್ರ ಅಲ್ಲ, ಅದು ನಮ್ಮಲ್ಲಿ ಅಡಗಿರುವಂತಹ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದರ ಬಗ್ಗೆ ಸರಿಯಾದ ತಿಳುವಳಿಕೆ, ಮತ್ತು ಅದರಂತೆ ನಾವು ನಡೆದುಕೊಳ್ಳುವುದು ವಿವೇಕ. ಬರೀ ಗೊತ್ತಿದ್ರೆ ವಿವೇಕ ಆಗಲ್ಲ, ಅದರಂತೆ ನಾವು ನಡ್ಕೊಂಡಾಗ ಅದು ವಿವೇಕ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಒಪ್ಪು ತಪ್ಪುಗಳ ವಿವೇಚನೆ ನಮ್ಮ ನಡವಳಿಕೆಯಲ್ಲಿ ವ್ಯಕ್ತವಾದಾಗ ಮಾತ್ರ ವಿವೇಕ ಆಗತ್ತೆ. ವಿವೇಕ ಅಂದ್ರೆ ಹೌದು ನಂಗೆ ಸರಿ ತಪ್ಪು ಎಲ್ಲ ಗೊತ್ತು, ಆದ್ರೆ ನಾನು ತಪ್ಪೇ ಮಾಡ್ತೀನಿ, ಅದಲ್ಲ ವಿವೇಕ. ಸರಿ ತಪ್ಪು ನನಗೆ ಗೊತ್ತು, ಅದರಿಂದ ನಾನು ಸರಿಯಾದದ್ರ ಪಕ್ಷದಲ್ಲೇ ಇದ್ದೀನಿ, ಅದು ವಿವೇಕ. ಹಾಗಾಗಿ ವಿವೇಕ ಬರಿಯ ಪಾಂಡಿತ್ಯ ಅಲ್ಲ, ಓದ್ಕೊಂಡು ತಿಳ್ಕೊಂಡಿದ್ದಲ್ಲ, ನನ್ನ ಜೀವಿತದಲ್ಲಿ ಅಳವಡಿಸ್ಕೊಂಡಿರೋ ಅಂಥದ್ದು. ನನಗೆ ಇಂಥದ್ದು ಮಾಡಿದ್ರೆ ಸರಿ ಇಂದಾಗ ಆ ಸರಿಯಾದದ್ದನ್ನೇ ಮಾಡ್ಬೇಕು, ನಾನು ತಪ್ಪಾದದ್ದನ್ನು ಮಾಡೋ ಹಾಗಿಲ್ಲ. ಮಾಡಿದ್ರೆ ಅದು ವಿವೇಕ ಅಲ್ಲವೇ ಅಲ್ಲ. ಹಾಗಾಗಿ ವಿವೇಕ ಹಾಗಿರತ್ತೆ. ಅಂದ್ರೆ ಒಪ್ಪು ತಪ್ಪುಗಳ ವಿವೇಚನೆಯು ನಮ್ಮ ನಡವಳಿಕೆಯಲ್ಲಿ ವ್ಯಕ್ತವಾದಾಗ ಅದನ್ನ ವಿವೇಕ ಅಂತ ಕರೀತಾರೆ. ಆಗ ವಿವೇಕ ಅನ್ನಿಸ್ಕೊಳ್ಳುತ್ತೆ. ಈ ವಿವೇಕದಿಂದ ಅವಿದ್ಯೆಯನ್ನು ಗೆಲ್ಲಬಹುದು, ಅವಿದ್ಯೆ ಸಂಪೂರ್ಣವಾಗಿ ನಾಶ ಮಾಡಬಹುದು. ಈಗ ನಮಗೆ ಎಷ್ಟು ವಿಷಯ ಗೊತ್ತಾಯ್ತು ಅಂದ್ರೆ, ಸ್ಥೂಲ ದೇಹ ನಾನಲ್ಲ ಅಂತ ಗೊತ್ತಾಯ್ತು. ನಮ್ಮ ಕೈ ಕಾಲು ಕಣ್ಣು ಮೂಗು ಅಥವಾ ಈ ಚರ್ಮ ರಕ್ತ ಮಾಂಸ ಅದು ಇದು ಅಂತ ಏನೇನು ನಮ್ಮ ಸಹೋದರರು ಹೇಳಿದ್ರು ಅದು ಯಾವುದೋ ನಾವಲ್ಲ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಾಗೋಯ್ತು. ಆದರೂ ಕೂಡ ನಮ್ಮ ಒಳಗೆ ಇನ್ನ ಕೆಲವು ವಿಷಯಗಳನ್ನು ತೆಗೆದುಹಾಕೋಕ್ಕಿದೆ. ಯಾವುದದು ಅಂತ ಹೇಳಿದ್ರೆ ಪಂಚಕೋಶಗಳು. ಯಾವುದರಿಂದ ನಮ್ಮ ಆತ್ಮನ ಮುಖಾಂತರ ಶರೀರದ 5 ಕೋಶಗಳನ್ನು ದಾಟಿಕೊಂಡು ನಾವು ಸ್ಥೂಲ ದೇಹದವರೆಗೆ ಬಂದಿದ್ದೇವೆ, ಅವುಗಳು ನಾನಲ್ಲ ಅಂತ ಅದನ್ನ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು. ಪಂಚಕೋಶ ವಿವೇಕ ಅಂತ ಹೇಳಿ ಕರೀತಾರೆ ಆಚಾರ್ಯರು ಇದನ್ನ. ಈ ಪಂಚಕೋಶ ವಿವೇಕವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಂತರ ಅವುಗಳನ್ನ ಅರ್ಥ ಆಯ್ತು ನಮಗೆ ಅಂದ ಕೂಡ್ಲೇನೆ ಅದರ ಬಗ್ಗೆನ ವ್ಯಾಮೋಹ ಅಥವಾ ಮಾಯೆ ಅಥವಾ ಅಜ್ಞಾನ ಹೊರಟು ಹೋಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಈ ಪಂಚಕೋಶಗಳ ಬಗ್ಗೆ ವಿವರಣೆಯನ್ನು ಆಚಾರ್ಯರು ಈ ಒಂದು ಗ್ರಂಥದಲ್ಲಿ ಕೊಡ್ತಾ ಹೋಗ್ತಾರೆ. ಅದರಿಂದ ಮೊದಲು ಪಂಚಕೋಶಗಳ ಬಗ್ಗೆ ತಿಳ್ಕೊಂಡು ಅವುಗಳನ್ನು ತೆಗೆದು ಹಾಕಿದರೆ ಆಗ ಅಲ್ಲಿ ಏನು ಉಳಿಯುತ್ತೆ ಅಂದರೆ ಸರ್ವಾಂತರ್ಯಾಮಿಯಾದ ಅತ್ಯಂತ ಶ್ರೇಷ್ಠನಾದ ಸ್ವಯಂ ಪ್ರಕಾಶ ಬೀರುವಂತಹ ಆತ್ಮನ ದರ್ಶನ ಅಲ್ಲಾಗತ್ತೆ. ದರ್ಶನ ಆಗಕ್ಕೂ ಇಬ್ರು ಬೇಕು. ಅಂದ್ರೆ ನಾನು ಆತ್ಮನನ್ನ ನೋಡಿದೆ ಅಂದಾಗ ನಾನೊಂದಿರ್ಬೇಕಲ್ಲ, ಅದು ಹಾಗಲ್ಲ. ದರ್ಶನ ಅಂದ್ರೆ ಆತ್ಮನಲ್ಲಿ ನಾನೇ ಆತ್ಮನಾಗಿ ಬಿಡೋದು, ಆತ್ಮನೊಳಗೆ ಸೇರಿ ಹೋಗೋದು ಅಂತ ಇಟ್ಕೊಳ್ಳಿ. ಆ ರೀತಿಯಾಗಿ ಆಗತ್ತೆ. ಅಂದ್ರೆ ಆತ್ಮ ಮಾತ್ರ ಉಳಿಯುತ್ತೆ. ಈ ಪಂಚಕೋಶಗಳು ಬಾಕಿದು ಅದರ ಸುತ್ತಕೊಂಡಿರೋ ಆವರಣಗಳಿದಿಲ್ಲ, ಪಂಚ ಆವರಣಗಳು, ಅದನ್ನು ತೆಗೆದು ಹಾಕಿದಾಗ ಆತ್ಮ ಪ್ರಕಾಶ ಬೀರುತ್ತೆ ಅಷ್ಟೇ. ಅಲ್ಲಿಗೆ ನಾನು ಹೋಗಿ ಸೇರ್ತೀನಿ ಅನ್ನೋ ಅಂಥದ್ದು ದರ್ಶನ ಆಗತ್ತೆ. ಅದೆಲ್ಲ ಬರೀ ಮಾತಿನಲ್ಲಿ ಹೇಳೋದು ಅಷ್ಟೇ ಹೊರತು ಅಲ್ಲಿರೋದು ಅಲ್ಲಿ ಉಳಿಯೋದು ಆತ್ಮ ಮಾತ್ರ ಅಷ್ಟೇ. ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಪಂಚಕೋಶಗಳು ಯಾವುದು ನಮಗೆ ಗೊತ್ತು, ಯಾಕೆಂದ್ರೆ ಭಾರತ ಸಮಾಜ ಪೂಜೆ ದಿನ ಮಾಡ್ತೀವಿ ನಾವು.
ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಜ್ಯೋತಿರಹಂ. ಅಲ್ಲಿ ಹೇಳ್ತೀವಿ ನಾವು ಜ್ಯೋತಿ ನಾನು, ಇದೆಲ್ಲವನ್ನ ಪರಿಶುದ್ಧ ಆದಂತಹದ್ರಲ್ಲಿ ಹಿಂದೆ ಉಳಿದಿರುವ ಜ್ಯೋತಿಯೇ ನಾನು ಅಂತ ನಾವು ಪ್ರತಿದಿನ ಇದನ್ನ ಪೂಜೆ ಮಾಡುವಾಗ ಹೇಳ್ತೀವಿ. ಅಂದ್ರೆ ನಮಗೆ ಇದೇ ಪಂಚಕೋಶಗಳು, 5 ಕೋಶಗಳಿದೆ ಅಂತ ಹೇಳಿ. ಪಂಚಕೋಶ ಯಾವುದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. 5 ಕೋಶಗಳಿದೆ ನಮಗೆ. ಈ 5 ಕೋಶಗಳಲ್ಲಿ ಆತ್ಮ ಕೆಳಗಿನ ಲೋಕಗಳಲ್ಲಿ ಅನುಭವ ಗಳಿಸ್ಕೊಳ್ಳಿಕ್ಕೆ ತಾನು ಈ ಪಂಚಕೋಶಗಳನ್ನು ಸೃಷ್ಟಿ ಮಾಡಿಕೊಂಡಿತು. ಇಲ್ಲದೆ ಇದ್ರೆ ನಮ್ಮ ಸ್ಥೂಲ ಶರೀರ ಬರ್ತಿರ್ಲಿಲ್ಲ. ಅನುಭವ ಗಳಿಸಿ ಇದು ಪರಿಪಕ್ವವಾಗಿ ನನ್ನಲ್ಲಿ ಬರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಪಂಚಕೋಶಗಳ ಸೃಷ್ಟಿಯನ್ನ ಮಾಡ್ತು. ನಾವು ಥಿಯಾಸಫಿಯಲ್ಲಿ 7 ದೇಹಗಳನ್ನು ನಾವು ಹೇಳ್ತೇವೆ. 7 ಕೋಶಗಳು ದೇಹಗಳನ್ನು ಹೇಳ್ತಾ ಕೊನೆಯದು ಸ್ಥೂಲ ದೇಹಕ್ಕೆ ಬರ್ತೇವೆ. ಇಲ್ಲಿ ಸ್ವಲ್ಪ ವಿಭಿನ್ನವಾಗಿ ಹೇಳ್ತಾರೆ. ಅಲ್ಲಿ ನಾವು 7 ಹೇಳ್ತೇವೆ, ಇಲ್ಲಿ 5 ಹೇಳ್ತಾರೆ. ಎಲ್ಲೆಲ್ಲಿವರೆಗೆ ಅಂತ ಹೇಳಿ ಕೂಡ ನಾನು ಸ್ಪಷ್ಟವಾಗಿ ಅದನ್ನು ಹೇಳ್ತೇನೆ. ಈ ಪಂಚಕೋಶಗಳು ಸೃಷ್ಟಿಯಾಗಿದೆ ಅಂದ್ರೆ ಪಂಚಕೋಶಗಳು ಯಾವುದರಿಂದ ಉಂಟಾಯ್ತು? ಯಾರು ಮಾಡ್ಕೊಂಡಿದ್ದು ಪಂಚಕೋಶಗಳನ್ನ? ಆತ್ಮನೇ ಮಾಡ್ಕೊಂಡಿದ್ದು. ಈ ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ಲಿಕ್ಕೋಸ್ಕರ ಒಂದು ಶರೀರ ಬೇಕಾಗಿರೋದ್ರಿಂದ ಆತ್ಮವೇ ಅಲ್ಲಿಂದ ಇಲ್ಲಿಂದ ಬಂದು 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 ಕೊನೆಗೆ ಸ್ಥೂಲ ಶರೀರದವರೆಗೆ ಬಂದು ಆತ್ಮನೇ ಪಂಚಕೋಶಗಳನ್ನ ಮಾಡಿಕೊಂಡಿರುವಂತಹದ್ದು. ಹಾಗಾಗಿ ಅವುಗಳಿಗೆ ಅವುಗಳದ್ದೇ ಆದಂತಹ ವಿಶಿಷ್ಟ ಗುಣಗಳಿದೆ. ಆಯಾ ಲೋಕಗಳಿಗೆ ಸಂಬಂಧಪಟ್ಟ ವಿಶಿಷ್ಟ ಗುಣಗಳನ್ನು ಈ 5 ಶರೀರಗಳು, ಸೂಕ್ಷ್ಮ ಶರೀರಗಳು ಹೊಂದಿದೆ. ಹಾಗಾಗಿ ಅವುಗಳಿಂದ ನಾವು ಗಳಿಸಿಕೊಳ್ಳುವ ಅನುಭವಗಳು ಬೇರೆ ಬೇರೆ ರೀತಿ ಇರುತ್ತೆ. ಈಗ ಸ್ಥೂಲ ಲೋಕದಿಂದ, ಸ್ಥೂಲ ಶರೀರದಿಂದ ಗಳಿಸಿಕೊಳ್ಳುವ ಅನುಭವ ಬೇರೆ ಇದ್ದರೆ, ಪ್ರಾಣಮಯ ಕೋಶದಿಂದ ಪಡೆಯುವ ಅನುಭವ ಬೇರೆ ಇರುತ್ತೆ, ಮನೋಮಯ ಕೋಶದಿಂದ ಪಡೆಯುವ ಅನುಭವ ಬೇರೆ ರೀತಿಯಲ್ಲೇ ಇರುತ್ತೆ. ಯಾಕೆಂದ್ರೆ ಅದು ಆಯಾ ಲೋಕಗಳಿಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ಶರೀರ ಆಗಿರೋದ್ರಿಂದ. ಅದರಿಂದ ಈ ಶುದ್ಧ ಜ್ಞಾನರೂಪಿಯಾದ ಆತ್ಮನಿಗೆ ಪಂಚಕೋಶಗಳ ಸುಖ ದುಃಖಗಳ ಅನುಭವ ಆಗಲ್ಲ. ಅವನು ಸದಾಕಾಲ ಅವನ ಆನಂದ ರೂಪದಲ್ಲಿ ಆನಂದಮಯವಾಗಿಯೇ ಇರ್ತಾನೆ. ಆನಂದ ಕೋಶದಿಂದ ಮೇಲೆ ಇರ್ತಾನೆ, ಅವನು ಜ್ಞಾನ ಸ್ವರೂಪಿಯಾಗಿ ಇರ್ತಾನೆ. ಇನ್ನು ಆತ್ಮ ನಿತ್ಯ ಸತ್ಯ, ನಮಗೆ ಗೊತ್ತಿದೆ. ಆತ್ಮ ನಿತ್ಯ ಸತ್ಯ, ಸ್ವಯಂ ಜ್ಯೋತಿ ಪ್ರಕಾಶ, ಕಾಲಾತೀತ, ಸಚ್ಚಿದಾನಂದ, ಇದೆಲ್ಲ ನಮಗೆ ಗೊತ್ತು. ಆ ಪರಮಾತ್ಮನಿಂದ ಒಂದು ಕಿಡಿ ಬಂದು ನಾವು ಇಲ್ಲಿ ಕೆಳಕ್ಕೆ ಬಂದಾಗ ದೇಹಾತ್ಮ, ಜೀವಾತ್ಮ ಆಯಿತು, ದೇಹಾತ್ಮ ಆಯಿತು, ಇದೆಲ್ಲ ನಮಗೆ ಥಿಯಾಸಫಿಯಲ್ಲಿ ಗೊತ್ತಿರೋ ವಿಷಯ. ಇಲ್ಲೇನು ಹೇಳ್ತಾರೆ ಅಂದರೆ 5 ಕೋಶಗಳಿದೆ ಅಂತ ಹೇಳಿ ಪಂಚಕೋಶಗಳ ಬಗ್ಗೆ ಹೇಳ್ತಾರೆ. ಅದರಿಂದ ಈ 5 ಕೋಶಗಳಿಂದ ಆತ್ಮನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಆತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಡೈರೆಕ್ಟಾಗಿ ಆತ್ಮನ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಮೇಲೆ ಈಗ ಸ್ಥೂಲ ದೇಹ ತಗೊಂಡ್ರೆ, ಸ್ಥೂಲ ದೇಹದ ಮೇಲೆ ಏನಿದೆ? ಪ್ರಾಣಮಯ ಕೋಶ ಇದೆ. ಅದರ ಮೇಲೇನಿದೆ? ಮನೋಮಯ ಕೋಶ ಇದೆ. ಅದರ ಮೇಲೇನಿದೆ? ವಿಜ್ಞಾನಮಯ ಕೋಶ ಇದೆ. ಅದರ ಮೇಲೇನಿದೆ? ಆನಂದಮಯ ಕೋಶ ಇದೆ. ನಾವು ಆತ್ಮನನ್ನ ಪಡಿಬೇಕಾದ್ರೆ ಏನಾಗಬೇಕು? ಒಂದರ ನಂತರ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅವುಗಳನ್ನು ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅದರಿಂದ ಸಚ್ಚಿದಾನಂದನಾದ ಆತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹಾಗೂ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯೋದಿಕ್ಕೆ ಆತ್ಮ ಅನಾತ್ಮ ವಿವೇಕವನ್ನು ತಿಳ್ಕೊಳ್ಬೇಕು. ಯಾವುದು ಆತ್ಮ ಅಲ್ಲ ಅದನ್ನು ಬಿಡ್ತಾ ಹೋಗ್ಬೇಕು. ನೇತಿ ನಾನಿದಲ್ಲ ಅಂತ ಬಿಡ್ತಾ ಹೋಗ್ಬೇಕಾಗತ್ತೆ. ಮೊದಲನೇದಾಗಿ ನೋಡೋಣ, ಯಾವುದು? ಅನ್ನಮಯ ಕೋಶ. ಇದು ಆತ್ಮನ ಹೌದಾ ಅಲ್ವಾ ಅಂತ ನೋಡೋಣ. ಬಾಕಿ ಎಲ್ಲದನ್ನು ಅವ್ರು ಅದೇ ರೀತಿ ಪರೀಕ್ಷೆ ಮಾಡಿದ್ರು. ಅಂದರೆ ಪ್ರತಿಯೊಂದನ್ನು ಅವರು ಹಂಗೆ ಪರೀಕ್ಷೆ ಮಾಡಿದ್ದು, ಇದು ಹೌದಾ ಅಲ್ವಾ ಅಂತ. ಈಗ ನಾವು ಅದನ್ನೇ ಮಾಡೋಣ, ಪರೀಕ್ಷೆ ಮಾಡೋಣ. ಏನು ಅಂದರೆ, ನಮ್ಮ ಶರೀರ ಯಾವುದರಿಂದ ಹುಟ್ಟಿ ಯಾವುದರಿಂದ ಬೆಳೀತಾ ಇದೆ? ಅನ್ನದಿಂದಲೇ ಹುಟ್ಟುತ್ತೆ, ಅನ್ನದಿಂದಲೇ ಬೆಳೆಯುತ್ತೆ. ನೀವು 15 ದಿವಸ ಉಪವಾಸ ಮಾಡಿಬಿಡಿ, ಏನಾಗುತ್ತೆ ನಿಮ್ಮ ಶರೀರದ ಕತೆ? ಕೃಶವಾಗಿ ಕೈ ಕಾಲು ಎಲ್ಲ ಬಿದೋಗ್ಬಿಡುತ್ತೆ ಅಲ್ವಾ? ಬರೀ ನೀರು ಕುಡಿತೀನಿ, ನೀರು ಕೂಡ ಅನ್ನಕ್ಕೆ ಬರುತ್ತಲ್ಲ, ನೀರು ಕುಡಿಯೋಂಗಿಲ್ವಲ್ಲ ನೀವು, ಆ ಸ್ಥಿತಿ ಆಗೋಗುತ್ತೆ. ಅದರಿಂದ ಶರೀರ ಅನ್ನದಿಂದಲೇ ಉತ್ಪತ್ತಿಯಾಗಿದೆ, ಅನ್ನದಿಂದಲೇ ಬೆಳೀತಾ ಇದೆ, ಅನ್ನದಿಂದಲೇ ಬದುಕುತ್ತೆ. ಅನ್ನ ಇಲ್ಲದೆ ಇದ್ರೆ ನಾಶ ಆಗ್ಬಿಡುತ್ತೆ. ಅದರಿಂದ ಈ ಗುಣಗಳು ಹೊಂದಿರೋದ್ರಿಂದ ಏನಾಯ್ತದು? ಅಶಾಶ್ವತ. ಅನ್ನ ಕೊಡ್ಲಿಲ್ಲ ನೀವು ಶರೀರಕ್ಕೆ ಅಂದ್ರೆ ಅದು ಸತ್ತೋಗ್ಬಿಡತ್ತೆ. ಅದರಿಂದ ಅದು ಶಾಶ್ವತನ ಅಶಾಶ್ವತನ? ಅಶಾಶ್ವತ. ಅಂದ್ರೆ ಇದು ಆತ್ಮ ಹೇಗಾಗುತ್ತೆ? ಅನಾತ್ಮ ಆಗುತ್ತೆ, ಆತ್ಮ ಆಗಲ್ಲ. ಸೊ ಇದ್ರ ಕತೆ ಆಯ್ತು. ಹಾಗಾಗಿ ಇದು ಖಂಡಿತ ಆತ್ಮನಲ್ಲ ಅನ್ನುವ ಖಚಿತ ಭರವಸೆ ನಮಗೆ ಬರಬೇಕು. ಈ ಶರೀರ ಆತ್ಮನಲ್ಲ. ಯಾಕೆಂದ್ರೆ ಅನ್ನ ಹಾಕ್ಲಿಲ್ಲ ಅಂದ್ರೆ ಹೋಗ್ಬಿಡುತ್ತೆ, ಇದು ಸತ್ತೋಗುತ್ತೆ.
ಸತ್ತೋದ್ಮೇಲೆ ಗೊತ್ತಲ್ಲ ಕಥೆ ಏನಾಗುತ್ತೆ ಅಂತ. ಅದನ್ನ ಪಂಚಭೂತಗಳಿಗೆ ಅರ್ಪಿಸಿದ್ವಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಇಲ್ಲ ಮಣ್ಣಿಗೆ ಹಾಕ್ತಾರೆ, ಇಲ್ಲ ಬೆಂಕಿಗೆ ಹಾಕ್ತಾರೆ, ಅಷ್ಟೇ. ಹಂಗಾಗತ್ತೆ. ಅದು ಕ್ಷಣಿಕವಾದದ್ದು. ಅಂದ್ರೆ ಒಂದು ಟೈಮ್ ಪೀರಿಯಡ್ ಇದೆ ನಮ್ಮ ಜೀವನಕ್ಕೆ. ಒಂದು 60ರಿಂದ 70, 80, 90, 100, 105, 110 ಇರೋರು ಇರ್ತಾರೆ. ಹಾಗೆ ಒಂದು ಪೀರಿಯಡ್ ಇದೆ ನಮಗೆ. ನಾವು ಹುಟ್ಟುವಾಗ್ಲೇನೆ ನಾವು ಆ ಪೀರಿಯಡ್ ತಗೊಂಬಂದಿದ್ದೀವಿ. ಇದು ಏನು ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತಾರಲ್ಲ, ಒಂದು ಮಾತ್ರೆಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆ ಥರ ನಮಗೂ ಅಷ್ಟೇ ರಿಟರ್ನ್ ಟಿಕೆಟ್ ವಿತ್ ರಿಟರ್ನ್ ಟಿಕೆಟ್ ಬಂದಿರ್ತೀವಿ ನಾವು. ಆ ಎಕ್ಸ್ಪೈರಿ ಡೇಟ್ ಇಟ್ಕೊಂಡೇ ಬಂದಿದ್ದೀವಿ. ನಮಗೆ ಗೊತ್ತಿಲ್ಲ ಆ ಎಕ್ಸ್ಪೈರಿ ಡೇಟ್ ಇಲ್ಲಿದೆ, ಅದು ನಮಗೆ ಗೊತ್ತಿಲ್ಲ, ಓದೋಕ್ಕಾಗಲ್ಲ, ನಮ್ಮ ಹಣೆ ನಾವು ಓದೋಕ್ಕಾಗಲ್ಲ. ಹಾಗಾಗಿ ಎಕ್ಸ್ಪೈರಿ ಡೇಟ್ ಗೊತ್ತಿಲ್ಲ. ಅದರಿಂದ ಇದು ಜಡವಾದದ್ದು, ಕ್ಷಣಿಕವಾದದ್ದು. ಈ ದೇಹದಲ್ಲಿರುವ ಜೀವಶಕ್ತಿ ದೇಹವನ್ನು ನಿಯಂತ್ರಣ ಮಾಡುತ್ತೆ. ದೇಹಕ್ಕೊಂದು ಶಕ್ತಿ ಇದೆ, ಅದೇನು ಮಾಡುತ್ತೆ, ಅದನ್ನು ನಿಯಂತ್ರಣ ಮಾಡುತ್ತೆ. ಈಗ ಪ್ರಾಣ ಹೊರಟು ಹೋಗ್ಬಿಟ್ರೆ ಈ ದೇಹ ಏನು ಮಾಡೋಕ್ಕಾಗಲ್ಲ. ಆವಾಗ ಇದು ಅದನ್ನು ವೇಸ್ಟ್ ಮಾಡಿ ತೆಗೆದು ಆಚೆ ಹಾಕ್ತಾರೆ. ಅಂದರೆ ಇದು ಆತ್ಮನ ಒಂದು ಉಪಾಧಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆತ್ಮ ಪ್ರಪಂಚದಲ್ಲಿ ಅನುಭವಗಳನ್ನು ಗಳಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಶರೀರವನ್ನು ಅಥವಾ ಅನ್ನಮಯ ಕೋಶವನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಅರ್ಥ ಆಯಿತು. ಒಂದು ಹಾಡು ಇದೆಲ್ಲ, ಅದನ್ನು ಜ್ಞಾಪಿಸ್ಕೊಟ್ರೆ ತುಂಬ ಚೆನ್ನಾಗುತ್ತೆ. ದೇಹವು ಮೂಳೆ ಮಾಂಸದ ತಡಿಕೆ, ಅದರ ಮೇಲಿದೆ ತೊಗಲಿನ ಹೊದಿಕೆ ಅಂತ ಹೇಳಿ ಉದ್ದಕ್ಕೂ ಒಂದು ಭಕ್ತ ಕುಂಬಾರದ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮೆಲ್ಲರ ಪರಿಸ್ಥಿತಿಯನ್ನು ಆ ಹಾಡು ಪ್ರತಿಬಿಂಬಿಸುತ್ತೆ. ಹಾಗಾಗಿ ಇದು ಜ್ಞಾನ ಸ್ವರೂಪಿ ಅಲ್ಲ, ನಮ್ಮ ಶರೀರ ಜ್ಞಾನ ಸ್ವರೂಪಿ ಅಲ್ಲ. ಆದರೆ ಈ ಶರೀರವನ್ನೇ ನಾನು ಅಂತ ತಿಳ್ಕೊಳ್ತೀವಲ್ವಾ. ನಾನು ಅಂದರೆ ಯಾರು? ಅಯ್ಯೋ ಇದು ನಾನೇಪ್ಪ ಅಂತ ಹೇಳಿ ನಾವು ನಮ್ಮನ್ನು ನಾನು ಅಂತ ತಿಳ್ಕೊಳ್ತೇವೆ. ಈ ದೇಹದಿಂದ ಬಾಳಿ ಬದುಕಿ ಅನುಭವಗಳನ್ನು ಪಡೀತೇವೆ, ಸುಖ ದುಃಖಗಳನ್ನು ಅನುಭವಿಸ್ತೇವೆ, ಏನೆಲ್ಲ ಕೆಲಸಗಳನ್ನು ನಾವು ಶರೀರದೊಂದಿಗೆ ಮಾಡ್ತೇವೆ. ಯಾವಾಗ ಎಲ್ಲಿವರೆಗೆ ನಮಗೆ ಈ ಶರೀರದೊಂದಿಗೆ ತಾಧ್ಯಾತ್ಮ ಇರುತ್ತೋ ಅಲ್ಲಿವರೆಗೆ ನಮಗೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನಾವು ಈ ಶರೀರನೇ ನಾನು ಅಂತ ಅಂದ್ಕೊಂಡು ಅದಕ್ಕೆ ಅಷ್ಟೊಂದು ಇದನ್ನ ಕೊಡ್ತೀವೋ ಅವಾಗ ಆತ್ಮಜ್ಞಾನ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದ್ರೊಳಗೆ ಇದೀವಲ್ಲ ನಾವು, ಇನ್ನು ಮುಂದಕ್ಕೆ ಎಲ್ಲಿಂದ ಹೋಗ್ತೀವಿ? ಹೋಗಕ್ಕಾಗಲ್ಲ. ಅದರಿಂದ ದೇಹವೇ ನಾನು ಅಂದ್ಕೊಂಡಾಗ ದುಃಖ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ದೇಹದ ಅನೇಕ ಬದಲಾವಣೆಗಳು ಒಳಪಡ್ತಾ ಇರ್ತದೆ. ಒಂದು ನೋವುಗಳಾಗತ್ತೆ, ಅದೆಲ್ಲದು ಬರ್ತಾ ಇರುತ್ತೆ. ದೇಹ ನಾನು ಅಂತ ಗುರುತಿಸ್ಕೊಂಡಾಗ ಏನಾಗುತ್ತೆ, ಅದೆಲ್ಲ ನಂದೇ ಅಂತೇಳಿ ದುಃಖ ಪಟ್ಟಿದ್ದೆ ಹಂಗಾಗತ್ತೆ. ನಾನು ದೇಹ ಅಲ್ಲ ಅನ್ನೋದು ಖಚಿತ ಆದಾಗ ಈ ದೇಹದ ದೋಷಗಳಿಂದ ನಾವು ಮುಕ್ತರಾಗ್ತೇವೆ. ದೇಹಕ್ಕೆ ಅನೇಕ ದೋಷಗಳಿದೆಯಲ್ಲ, ಆ ನೋವಾಗೋದು, ಹೊಡೆದ್ರೆ ನೋವಾಗೋದು, ಇದಾಗೋದು, ಹಸಿವಾಗೋದು. ಅದೇ ಜೀವನ್ಮುಕ್ತರನ್ನ ನೋಡಿ, ಅವ್ರಿಗೆ ಹಸಿವಾಯ್ತು ಅಂತಾನೆ ಇಲ್ಲ, ಆರಾಮಾಗಿ ಇದ್ದು ಬಿಡ್ತಾರೆ. ಎಷ್ಟು ದಿವಸಗಳ ಕಾಲ ಬೇಕಾದ್ರೆ ಇರ್ತಾರೆ. ರಮಣ ಮಹರ್ಷಿಗಳು ಇದನ್ನು ಮಾಡುವಾಗ ನಾವು ಹೇಳಿದ್ವಿ ಅಲ್ಲ, ಯಾವುದೋ ಗುಹೆಯಲ್ಲಿ 1 ವರ್ಷವೋ 2 ವರ್ಷವೋ ಗೊತ್ತೇ ಇಲ್ಲ ಎಷ್ಟು ವರ್ಷ ಇದ್ರು ಅಂತ. ಮೈಯೆಲ್ಲ ರಣ ಆಗಿದ್ರೆ ಕೂಡ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಅನಾಮತ್ ಎತ್ತು ತಂದು ಈಚೆ ಕಡೆಯಲ್ಲಿ ಅದೆಲ್ಲ ಕಿತ್ತು ಸ್ನಾನ ಮಾಡಿಸಿ ಔಷಧಿ ಹಾಕಿ ಎಲ್ಲ ಮಾಡಿ ಅವ್ರನ್ನ ರಿಪೇರಿ ಮಾಡ್ತಾರೆ. ಆಗ್ಲೂ ಅವ್ರಿಗೆ ಗೊತ್ತಿಲ್ಲ, ಹಾಗೆ ಕೂತಿರ್ತಾರೆ ಅವರು. ಅಂದ್ರೆ ಈ ದೇಹ ನಾನಲ್ಲ ಅನ್ನೋದು ಎಷ್ಟು ಖಚಿತವಾಗಿ ಅವರು ಅದನ್ನು ಅನುಭವಿಸ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಈಗ ನಮಗೆ ನಮ್ಮ ದೇಹ ನಾನಲ್ಲ ಅನ್ನೋದು ಗೊತ್ತಾಯ್ತು. ಇದನ್ನ ನಾವೇನ್ ಮಾಡಿದೀವಿ, ಇದು ನಾನಲ್ಲ ಅಂತ ಬಿಟ್ಬಿಡ್ವಿ. ಎರಡನೇದಕ್ಕೆ ಹೋಗೋಣ, ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ನಮ್ಮ ದೇಹದ 5 ಕರ್ಮೇಂದ್ರಿಯಗಳ ಚಟುವಟಿಕೆಗಳ ಮೂಲಕ ಅಭಿವ್ಯಕ್ತ ಆಗುತ್ತೆ. ಅಂದ್ರೆ ಅನ್ನಮಯ ಕೋಶದ ಪೂರ್ತಿ ಪ್ರಾಣಮಯ ಕೋಶ ತುಂಬಿಕೊಂಡಿದೆ. ಎಲ್ಲ ಅಂಗಾಂಗಗಳಲ್ಲೂ ಕೂಡ ಪ್ರಾಣ ಸಂಚರಿಸುತ್ತೆ. ಅಂದರೆ ಪ್ರಾಣ ಹೆಚ್ಚಿಗೆ ಮೂಗನ್ನ ಉಪಯೋಗಿಸ್ಕೊಳ್ಳುತ್ತೆ. ಈ ಎಲ್ಲದನ್ನ ಅದು ಶರೀರದಲ್ಲಿ ಇರುತ್ತೆ. ಇದು ಯಾವುದಾದ್ರೂ ಒಂದು ಅಂಗದಲ್ಲಿ ಪ್ರಾಣಶಕ್ತಿಯ ಸಂಚಾರ ಆಗದ ಇದ್ದರೆ ಏನಾಗುತ್ತೆ? ಈಗ ಈ ಕೈ ಇಷ್ಟು ಭಾಗಕ್ಕೆ ಪ್ರಾಣಶಕ್ತಿ ಹರಿಯಲ್ಲ, ಏನಾಗುತ್ತೆ? ಈ ಕೈ ಉಪಯೋಗಕ್ಕೆ ಬರಲ್ಲ, ಅಷ್ಟೇ ನಿಂತೋಗ್ಬಿಡುತ್ತೆ. ಅಂದ್ರೆ ಪ್ರಾಣಶಕ್ತಿ ಇದ್ರೇನೆ ನಮ್ಮ ಇಡೀ ಶರೀರ ಚಟುವಟಿಕೆಯಿಂದ ಇರ್ಲಿಕ್ಕಾಗುತ್ತೆ. ಅಲ್ಲಿ ಎಲ್ಲರ ಪ್ರಾಣ ಇಲ್ಲ ಅಂದ್ರೆ ಅದು ಕೆಲಸ ಮಾಡಲ್ಲ, ಆ ಅಂಗ ಕೆಲಸ ಮಾಡಲ್ಲ, ಆ ಥರ ಆಗುತ್ತೆ, ಅದು ನಿರ್ಜೀವ ಆಗತ್ತೆ. ಈ ಪ್ರಾಣಮಯ ಕೋಶ ಯಾವುದು ಅಂತ ಹೇಳಿದ್ರೆ ವಾಯುವಿನ ರೂಪಾಂತರ. ಏನು ವಾಯುಶಕ್ತಿ ಅಂತ ಈ ವಾಯುಮಂಡಲ ಅನ್ನೋದು ನಮ್ಮ ಭೂಮಿಯನ್ನು ಆವರಿಸ್ಕೊಂಡಿದೆ, ಆ ವಾಯುಶಕ್ತಿಯ ರೂಪಾಂತರವೇ ನಮ್ಮ ಪ್ರಾಣ. ಹಾಗಾಗಿ ತುಂಬ ಸೂಕ್ಷ್ಮವಾಗಿರೋ ಅಂಥದ್ದದು. ಅದೇನು ಸೈಂಟಿಸ್ಟ್ಗಳು ಲೆಕ್ಕ ಹಾಕಿದ್ದಾರೆ, ಇನ್ನೇನು ವ್ಯಕ್ತಿ ಪ್ರಾಣ ಹೋಗುತ್ತೆ ಅನ್ನೋವಾಗ ಅವನ್ನ ಇದ್ರ ಮೇಲೆ ವೆಯ್ಟ್ ಹಾಕೋದಕ್ಕೆ ಇಟ್ಟು, ಪ್ರಾಣ ಹೋದಾಗ ಅದಕ್ಕೆ ಮುಂಚೆ ಅದು ವೆಯ್ಟ್ ಎಲ್ಲ ನೋಡಿದಾಗ ಎಷ್ಟೋ ಗ್ರಾಮ್ಗಳ ಲೆಕ್ಕ ಸಿಕ್ತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಪ್ರಾಣದ ತೂಕ, ಅದನ್ನು ಹೇಳ್ತಾರೆ. ಹೀಗೆ ವಾಯು ದೇಹದ ಒಳಗೆ ಇದ್ದಾಗ ಆತ್ಮದ
ಆತ್ಮದಿಂದ ಜೀವಂತಿಕೆಯನ್ನು ಪಡೆದು ಶಕ್ತಿ ಪಡೆದು ದೇಹದ ಚಟುವಟಿಕೆ ನಡೆಯುತ್ತೆ. ಅದಕ್ಕೂ ಶಕ್ತಿ ಕೊಡೋದು ಆತ್ಮನೇ, ಶರೀರಕ್ಕೆ ಶಕ್ತಿ ಕೊಡೋದು ಆತ್ಮನೇ, ಮನಸ್ಸಿಗೆ ಶಕ್ತಿ ಕೊಡೋದು ಆತ್ಮನೇ. ಯಾಕೆಂದ್ರೆ ಆತ್ಮನೇ ಇವನ್ನೆಲ್ಲ ಸೃಷ್ಟಿ ಮಾಡಿರೋದ್ರಿಂದ. ಹಾಗಾಗಿ ಅದು ಪ್ರಾಣ ಒಂದು ಸಾರಿ ದೇಹವನ್ನು ತ್ಯಾಗ ಮಾಡಿಬಿಟ್ರೆ, ಪೂರ್ತಿಯಾಗಿ ತ್ಯಜಿಸಿಬಿಟ್ರೆ ದೇಹದ ಕಾರ್ಯಗಳು ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಆಗ ಏನು ಹೇಳ್ತೀವಿ ನಾವು? ದೇಹವನ್ನು ಅದು ಮರಣ ಹೊಂದಿದೆ ಅಥವಾ ಡೆಡ್ ಬಾಡಿ ಅಂತ ಹೇಳ್ತೀವಿ, ಅದು ಸತ್ತೋಯ್ತು ಅಂತ ತಿಳ್ಕೊತೇವೆ. ಪ್ರಾಣವು ವಾಯುವಿನ ರೂಪಾಂತರ ಆಗಿರೋದ್ರಿಂದ ಅದು ಕೂಡ ಆತ್ಮವಲ್ಲ. ಈಗ ಹೊರಗಡೆ ಇಷ್ಟೊಂದು ಗಾಳಿ ಎಲ್ಲ ಕಡೆನೂ ತುಂಬಿದೆ, ಇದನ್ನೆಲ್ಲ ಪ್ರಾಣ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯಾವುದು ಶರೀರದ ಒಳಗಿದೆಯೋ ಅದು ಮಾತ್ರವೇ ಪ್ರಾಣ ಅನ್ನಿಸ್ಕೊಳ್ಳುತ್ತೆ, ಹೊರಗಡೆ ಇರೋದನ್ನು ವಾಯು ಅಂತ ಹೇಳಿ ಕರಿತೇವೆ ನಾವು. ಹಾಗಾಗಿ ಈ ಶರೀರದಿಂದ ಹೊರಗೆ ಹೋದರೆ ಅದು ವಾಯು ಅಂತ ಅನ್ನಿಸ್ಕೊಳುತ್ತೆ, ರೂಪಾಂತರ ಹೊಂದ್ಬಿಡುತ್ತೆ. ರೂಪಾಂತರ ಹೊಂದೋದು ಆತ್ಮ ಅಲ್ಲ ಅಂತ ಗೊತ್ತಲ್ವ ನಮಗೆ. ಅದರಿಂದ ನಮ್ಮ ಪ್ರಾಣಮಯ ಕೋಶ ಅಥವಾ ನಮ್ಮ ಪ್ರಾಣ ಅದು ಆತ್ಮನಲ್ಲ, ಅನಾತ್ಮ. ಇದು ಎರಡನೇದು. ನಾವು ಇದನ್ನು ಕೈ ಬಿಟ್ವಿ, ಅದು ನಮ್ದಲ್ಲ ಅಂತ. ಈಗ ಮೂರನೇದು ಯಾವುದು? ಮನೋಮಯ ಕೋಶ. ಮನೋಮಯ ಕೋಶ ಶಂಕರಾಚಾರ್ಯರು ಹೇಳುವಂತೆ ಜ್ಞಾನೇಂದ್ರಿಯಗಳಿಂದ ಅದು ಜ್ಞಾನೇಂದ್ರಿಯ ಚ ಮನಶ್ಚ ಮನೋಮಯ ಕೋಶ ಅಂತಾರೆ. ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಸೇರಿ ಮನೋಮಯ ಕೋಶ ಆಗುತ್ತೆ. ಮನೋಮಯ ಕೋಶಕ್ಕೆ ಅದಕ್ಕೆ ಜ್ಞಾನೇಂದ್ರಿಯಗಳು ಇರಲೇಬೇಕು. ಅಂದರೆ ಕಣ್ಣು, ಕಿವಿ, ಮೂಗು ಇಂಥದ್ದೆಲ್ಲ ಇಂದ್ರಿಯಗಳಿದ್ದಾಗ ಮನೋಮಯ ಕೋಶ ಚೆನ್ನಾಗಿ ಕೆಲಸ ಮಾಡ್ತದೆ. ಇಂದ್ರಿಯಗಳ ಕೇಂದ್ರ ಇರೋದು ಮನಸ್ಸಿನಲ್ಲಿ. ಇಂದ್ರಿಯಗಳು ಎಲ್ಲೇ ಇದ್ರೇನೋ ಮನಸ್ಸು ಅದು ಆಟ ಆಡಿಸಿದಾಗ ಅವೆಲ್ಲ ಆಟ ಆಡುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಇಂದ್ರಿಯಗಳಿಂದ ಬೇರೆ ಇದ್ದು ಬೇರೆ ವಸ್ತುವಿನಲ್ಲಿ ಲೀನವಾಗಿದ್ದರೆ ಅದರ ಜ್ಞಾನ ಇರೋದಿಲ್ಲ. ಇವಾಗ ಇಲ್ಲೇ ಕೂತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಮನಸ್ಸು ಇನ್ನೇನು ಯೋಚನೆ ಮಾಡ್ತೀವಿ, ಅಯ್ಯೋ ಇವತ್ತೇನೋ ಮಾಡಬೇಕಾಗಿತ್ತು, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂದಾಗ ನಾವು ಏನು ಮಾತಾಡ್ತಿದ್ದೀವಿ ಅನ್ನೋದು ನಿಮ್ಗೆ ಅರ್ಥ ಆಗಿರೋದಿಲ್ಲ. ಯಾಕೆ ಹೇಳಿ? ನಿಮ್ಮ ಗಮನ ಎಲ್ಲಿತ್ತು? ಮನಸ್ಸು ಎಲ್ಲೋ ಬೇರೆ ಕಡೆ ಹೋಗಿತ್ತು. ಅದರಿಂದ ಇಲ್ಲಿಲ್ಲ, ದೇಹ ಇಲ್ಲೇ ಇದೆ. ಕೇಳಿಸ್ಕೊಂತಿದ್ದೀರಾ ನೀವು, ಕಿವಿ ಇದೆಯಲ್ಲ, ಕಿವಿಯಿಂದ ಕೇಳಿಸ್ಕೊತಿದ್ದೀರಾ, ಆದರೆ ನಿಮ್ಗೆ ಅದಕ್ಕೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ಮ ಮನಸ್ಸು ಇಲ್ಲಿಲ್ಲ. ನಿಮ್ಮ ಮನಸ್ಸಿಲ್ಲಿದ್ದರೆ ಅರ್ಥ ಆಗಿರ್ತಾ ಇತ್ತು. ಹಾಗೆ ಅದರಿಂದ ಇದ್ದು ಮನಸ್ಸು ಇದ್ದು ಇಂದ್ರಿಯಗಳು ಇದ್ದು ಬೇರೆ ವಸ್ತುವಿನಲ್ಲಿ ಲೀನವಾಗಿದ್ದರೆ ಮನಸ್ಸು ಇಂದ್ರಿಯಗಳ ಜ್ಞಾನ ನಮಗೆ ಬರಲ್ಲ. ಅದರಿಂದ ನಮ್ಮ ಮನಸ್ಸು ಬೇರೆ ಯಾವುದೋ ಚಿಂತನೆಯಲ್ಲಿ ಇರುವಾಗ ನಮ್ಮನ್ನು ಏನಾದರೂ ಒಂದು ಯಾರಾದರೂ ಕರೆದರೆ ಅಥವಾ ಇನ್ನೇನಾದರೂ ವಿಷಯ ನಡೀತಾ ಇದ್ದರೆ ನಮ್ಗೆ ಗೊತ್ತೇ ಆಗಲ್ಲ, ಅಲ್ಲೇ ಇರ್ತೀವಿ ನಾವು. ಅದರ ಮನಸ್ಸು ಬೇರೆ ಕಡೆ ಇದ್ದರೆ ನಮ್ಗೆ ಇದು ಕೇಳಿಸೇ ಇರೋದಿಲ್ಲ. ಆ ರೀತಿ ಆಗತ್ತೆ. ಅಂದರೆ ಇಂದ್ರಿಯ ಕೆಲಸ ಮಾಡ್ತಾ ಇದ್ರೂ ಕೂಡ ಮನಸ್ಸು ಅವುಗಳ ಜೊತೆ ಇಲ್ಲದಲೇ ಇದ್ದರೆ ಅವಾಗ ನಮಗೆ ಜ್ಞಾನ ಸಿಗಲ್ಲ. ಅಂದರೆ ಮನಸ್ಸಿದೆ ಆದರೆ ಜ್ಞಾನನೇ ಇಲ್ಲ ಅಂತಂದರೆ ಅದಕ್ಕೆ ವ್ಯತ್ಯಾಸ ಬರುತ್ತಲ್ವಾ. ಈಗ ಒಂದು ಪುಸ್ತಕ ಓದ್ತಾ ಇದ್ದೀವಿ, ಮನಸ್ಸು ಬೇರೆದೇ ಎಲ್ಲೋ ಏನೋ ಚಿಂತನೆ ಮಾಡ್ತಾ ಇದೆ. ನಾವು ಪುಸ್ತಕ ಓದಿದ್ದೆ ಒಂದು ಪೇಜ್ ಓದಿದ್ರೂ ಅದರಲ್ಲಿ ಏನಿತ್ತು ಅನ್ನೋದು ತಲೆ ಒಳಕ್ಕೆ ಹೋಗಿರಲ್ಲ. ಯಾಕೆಂದ್ರೆ ಗಮನ ಇಲ್ಲಿಲ್ವಲ್ಲ, ನಿಮ್ಮ ಗಮನ ಎಲ್ಲೋ ಇದೆ ನನ್ನ ಗಮನ. ಆದ್ದರಿಂದ ನನಗೆ ಓದಿದ್ದೇನೋ ಅರ್ಥನೇ ಆಗಲ್ಲ. ಅಂದರೆ ಮನಸ್ಸು ಬೇರೆದೇ ಚಿಂತನೆ ನಡೆಸ್ತಾ ಇದ್ರೆ ನಾವು ಓದಿದ್ದು ಅರ್ಥ ಆಗಲ್ಲ, ನಾವು ಮಾಡೋ ಕೆಲಸ ಅರ್ಥ ಆಗಲ್ಲ, ಯಾರು ಕರೆದ್ರೆ ಗೊತ್ತಾಗಲ್ಲ, ಏನೂ ಆಗಲ್ಲ. ಅದರಿಂದ ನಾನು ನನ್ನದು ಅನ್ನುವ ಭಾವನೆ ಈ ಮನೋಮಯ ಕೋಶದಲ್ಲೇ ಉತ್ಪತ್ತಿ ಆಗುವುದು. ನಾನು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಯಾವುದರಲ್ಲಿ? ಮನೋಮಯ ಕೋಶದಲ್ಲಿ. ನನ್ನದು, ಇವರೆಲ್ಲ ನನ್ನ ಜನ, ಇದು ನನ್ನ ಸೊಸೈಟಿ, ನನ್ನ ಸಂಸ್ಥೆ ಅಂತ ಎಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಲ್ಲ. ಯಾವುದರಲ್ಲಿ? ಮನೋಮಯ ಕೋಶದಲ್ಲಿ. ಆತ್ಮದಲ್ಲಿ ಎಲ್ಲರೂ ಒಂದೇ. ಇಡೀ ಪ್ರಪಂಚದ ಜನ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಆತ್ಮವೇ. ಆ ಸ್ಥಿತಿಗೆ ಹೋಗ್ತೀನಿ. ಆದರೆ ಈಗ ಅಂದ್ಕೊಳ್ಳೋದು ಮನೋಮಯ ಕೋಶದಲ್ಲಿ. ಅಂದರೆ ಅಹಂನ ನೆಲೆ ಮನಸ್ಸು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವಾಗ ನಾನಲ್ಲ ಅಂತ ಹೋಗ್ಬೇಕಲ್ಲ. ಅವಾಗ ಅಹಮ್ಮು ನಾನಲ್ಲ, ಮನಸ್ಸು ನಾನಲ್ಲ ಅನ್ನುವಾಗ ಬಹಳ ಕಷ್ಟದ ಒಂದು ಪರಿಸ್ಥಿತಿ ಬರ್ತದೆ. ಇದು ಮಮಕಾರವನ್ನುಂಟು ಮಾಡುವಂತಹ ಜಾಗ ಮನಸ್ಸು. ಅಯ್ಯೋ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಹೋದರ, ನನ್ನ ಅತ್ತಿಗೆ, ನನ್ನ ಅತ್ತೆ, ಏನೆಲ್ಲ ತುಂಬ್ಕೊಳ್ಳಿ, ಎಲ್ಲ ನನ್ನ. ಬೇರೆಯವ್ರಿಗೇನು ಅಲ್ವಾ? ಅವರು ಎಲ್ರಿಗೂ ಎಲ್ಲನೂ ಆಗಿರ್ತಾರೆ, ಎಲ್ರಿಗೂ ಸಂಬಂಧನೇ ಇರುತ್ತೆ. ಆದರೆ ನನ್ನ ಅಂತ ಬಂದಾಗ ಅಲ್ಲಿಗೊಂದು ವಿಶೇಷವಾದಂಥದ್ದಿರುತ್ತೆ. ಭ್ರಾಂತಿ ಹುಟ್ಟುವುದು ಇದೇ ಮನಸ್ಸಿನಲ್ಲಿ. ಭ್ರಾಂತಿಯ ಜನನ ಎಲ್ಲಿ? ಮನಸ್ಸಿನಲ್ಲಿ, ಮನೋಮಯ ಕೋಶದಲ್ಲಿ. ಇಡೀ ಪ್ರಪಂಚದಲ್ಲಿ ಅನೇಕತ್ವವನ್ನು, ನಾನತ್ವವನ್ನು ಉಂಟು ಮಾಡೋದು ಯಾವುದು? ಮನಸ್ಸು. ಆತ್ಮನಲ್ಲಿದ್ದಾಗ ಏಕತ್ವ, ಮನಸ್ಸಿನಲ್ಲಿದ್ದಾಗ ಅನೇಕತ್ವ. ಎಲ್ಲವನ್ನ ಬೇರೆ ಬೇರೆ ನೋಡೋದು ಮನಸ್ಸು.
ಅವರದು ಇವರಿದು, ಅವರದು ಇವರಿದು, ಎಲ್ಲದು ಬೇರೆ ಬೇರೆ. ಹೀಗೆ ಈ ಮನೋಮಯ ಕೋಶ ತನ್ನ ಹಿಂದಿನ ಕೋಶವಾದಂತಹ ಪ್ರಾಣಮಯ ಕೋಶವನ್ನ, ಸ್ಥೂಲ ದೇಹವನ್ನ, ಅನ್ನಮಯ ಕೋಶವನ್ನು ವ್ಯಾಪಿಸಿ ಇನ್ನೂ ದೊಡ್ಡದಾಗಿರುತ್ತೆ. ಪ್ರಾಣಮಯ ಕೋಶ ನಮ್ಮಿಂದ ಒಂದಿಷ್ಟು ದೊಡ್ಡದಾಗಿರುತ್ತೆ, ಮನೋಮಯ ಕೋಶ ಬಹಳ ದೊಡ್ಡದಾಗಿರುತ್ತೆ. ನಮಗೆ ಇರುವಂತಹ ಅವಿದ್ಯೆ ಯಾವುದು ಅಂದ್ರೆ ಅದು ಮಾಯೆ. ಈ ಮಾಯೆ ತ್ರಿಗುಣಾತ್ಮಕ. ಇವರು ಅದ್ರ ವಿಷಯ ಹೇಳಿದ್ದಾರೆ. ಅಂದ್ರೆ ಸತ್ವ, ರಜಸ್ಸು, ತಮಸ್ಸು, ಆ 3 ಗುಣಗಳಿಂದ ಅದು ಕೂಡಿದೆ. ಅಂದ್ರೆ ಈ 3 ಗುಣಗಳು ಕೆಲಸ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ, ಅವು 3 ಕೆಲಸ ಮಾಡೋದು ನಮ್ಮ ಮನಸ್ಸಿನಲ್ಲೇನೆ. ಮನಸ್ಸಿನಲ್ಲಿ 3 ಕೆಲಸ ಮಾಡ್ತಾರೆ. ಅಂದ್ರೆ ಅವಿದ್ಯೆ ಇರೋದಿಲ್ಲೇ ಪ್ರಧಾನವಾಗಿ ಮನಸ್ಸಿನಲ್ಲಿ. ಅವಿದ್ಯೆ ಇರೋದೇ ಮನಸ್ಸಿನಲ್ಲಿ. ಅಂದ್ರೆ ಸಂಸಾರ ಬಂಧನಕ್ಕೆ ಕಾರಣ ಯಾವುದು? ಮನಸ್ಸು. ಅದಕ್ಕೇನು ಹೇಳ್ತಾರೆ? ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಇದೇ ಮನಸ್ಸೇ, ಯಾವ ಮನಸ್ಸು ನಮ್ಮನ್ನ ಬಂಧಿಸಿಟ್ಟಿದೆಯೋ ಇದೇ ಮನಸ್ಸೇ ಇವತ್ತಲ್ಲ ನಾಳೆ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಕೆಲಸನೂ ಇದೇ ಮನಸ್ಸೇ ಮಾಡುತ್ತೆ. ಆದ್ರೆ ಅದಕ್ಕೆ ತಕ್ಕಷ್ಟು ಶುದ್ಧತೆ, ಪರಿಶುದ್ಧತೆ ಮಾಡಬೇಕಾಗತ್ತೆ. ಮನಸ್ಸನ್ನ ಸ್ತಬ್ಧ ಮಾಡಿದರೆ, ಅಥವಾ ಇನ್ನೊಂದು ಪದ ಉಪಯೋಗಿಸ್ತಾರೆ, ವಿಲಯನ ಅಂತ ಉಪಯೋಗಿಸ್ತಾರೆ. ವಿಲಯನ ಮಾಡಿದಲ್ಲಿ ಅಂದ್ರೆ ಮನಸ್ಸು ಇರುತ್ತೆ, ಅದರ ಚಟುವಟಿಕೆಗಳಿರೋದಿಲ್ಲ. ಮನಸ್ಸು ಸಹಜ ಚಟುವಟಿಕೆ ಇರುತ್ತೆ, ಈ ಎಕ್ಸ್ಟ್ರಾ ಚಟುವಟಿಕೆ ಇರುತ್ತಲ್ಲ, ಅಂದರೆ ತಮಸ್, ರಜಸ್, ಸತ್ವಗುಣಗಳ ಚಟುವಟಿಕೆ, ಅದನ್ನ ವಿಲಯನ ಮಾಡಿದರೆ, ಸುಮ್ಮನೆ ಸ್ತಬ್ಧ ಮಾಡಿಬಿಟ್ರೆ ಏನಾಗುತ್ತೆ? ಈ ಪ್ರಪಂಚದಲ್ಲಿ ನಾವು ಕಾಣುವ ಅನೇಕತ್ವ ಮರೆಯಾಗ್ಬಿಡುತ್ತೆ. ಆ ಕ್ಷಣ ಮರೆಯಾಗ್ಬಿಡುತ್ತೆ. ಆ ಕ್ಷಣ ಅಲ್ಲಿ ಅನೇಕತ್ವ ಅನ್ನೋದಿರೋದೇ ಇಲ್ಲ. ಅದೇ ಮನಸ್ಸು ಕೆಲಸ ಮಾಡ್ತಿದ್ರೆ ಪ್ರಪಂಚ ವಿಜೃಂಭಿಸುತ್ತೆ. ಏನೇನೆಲ್ಲ ವಿಜೃಂಭಣೆಯಿಂದ ನಾವು ಕಾಣಿಸ್ತೀವೋ ಹೊರಗಡೆ ಪ್ರಪಂಚದಲ್ಲಿ, ಅದೆಲ್ಲವೂ ಮನಸ್ಸಿನ ಕೆಲಸಗಳು. ಯಾವುದೋ ಒಬ್ರು ಏನೋ ತುಂಬಾ ಡೆಕೋರೇಟ್ ಮಾಡಿ ಮನೇನ ಅಷ್ಟೆಕರೆ ಇಷ್ಟೆಕರೆ ಕಟ್ಟಿಬಿಟ್ಟಿದ್ದಾರೆ. ಯಾವುದರಿಂದ ಮಾಡಿದ್ರು? ಅವರ ಮನಸ್ಸಿನ ಕೆಲಸ. ಅಷ್ಟು ವಿಜೃಂಭಣೆ ಯಾಕೆ? ಅವ್ರಿಗನ್ನಿಸ್ತು ಮಾಡಬೇಕು ಅಂತ, ಅವರ ಮನಸ್ಸಿಗೆ ಅನ್ನಿಸ್ತು, ಅದರಿಂದ ಮಾಡಿದ್ರು ಆ ವಿಜೃಂಭಣೆಯನ್ನ ಅಲ್ವಾ? ವಿಜೃಂಭಣೆಯೆಲ್ಲ ಮನಸ್ಸಿನ ಕೆಲಸ. ಹಾಗಾಗಿ ಅದೇ ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಪ್ರಪಂಚ ವಿಜೃಂಭಿಸುತ್ತೆ. ಎಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತೆ, ಯಾವುದು ಒಂದಾಗಿ ಕಾಣಿಸೋದೇ ಇಲ್ಲ. ಏಕತ್ವ ಅನ್ನೋದು ಮನಸ್ಸಿನಲ್ಲಿ ಇಲ್ಲ. ಮನಸ್ಸಿನಲ್ಲಿ ಇರೋದೆಲ್ಲ ಅನೇಕತ್ವ. ಹಾಗಾಗಿ ದುಃಖ ಸಾಗರವನ್ನ ದಾಟಿ ನಾನು ನಿರ್ವಾಣವನ್ನ ಪಡಿಬೇಕು ಅಂತ ಅಂದ್ರೆ ಮೊದಲನೇ ಸಾಧನೆ ಯಾವುದು? ನಮ್ಮ ಮನಸ್ಸನ್ನ ಹತೋಟಿಯಲ್ಲಿಡುವುದು, ಅದನ್ನ ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು, ಪ್ರಜ್ಞೆಯ ಹಿಡಿತಕ್ಕೆ ತೆಗೆದುಕೊಳ್ಳುವುದು. ಈಗ ಪ್ರಜ್ಞೆ ಮನಸ್ಸಿನೊಂದಿಗೆ ಸೇರ್ಬಿಟ್ಟಿದೆ, ಬರೀ ಅದೇ ನಡೀತಾ ಇದೆ. ಈಗ ಮನಸ್ಸನ್ನ ಹತೋಟಿಯಲ್ಲಿಡಬೇಕಾದ್ರೆ ಇಂದ್ರಿಯಗಳನ್ನೂ ಹತೋಟಿಯಲ್ಲೇ ಇಡಬೇಕು. ಅಂದ್ರೆ ಬೇಡವಾದ್ದನ್ನ ನೋಡ್ದಲೆ, ಕೇಳಬಾರದನ್ನ ಕೇಳದಲೆ, ಈ ಎಲ್ಲ ಕೆಲಸಗಳನ್ನ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿಡಬೇಕು, ಅದ್ರ ಜೊತೆಗೆ ಮನಸ್ಸನ್ನು ಕೂಡ ಹತೋಟಿಯಲ್ಲಿಡಬೇಕು. ಅಂದ್ರೆ ಸಂಯಮ, ಅದನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಅದರಿಂದ ತತ್ವಗಳನ್ನ ಅರ್ಥ ಮಾಡ್ಕೋಬೇಕು, ಇಂದ್ರಿಯಗಳಿಂದ ದೂರ ಇರಿಸ್ಬೇಕು ನಮ್ಮ ಮನಸ್ಸನ್ನ. ಅವಾಗ ಸಾಧನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಜ್ಞಾನ ದೂರ ಆಗತ್ತೆ, ಅವಿದ್ಯೆ ನಾಶ ಆಗತ್ತೆ. ಆಗ ನಮ್ಮ ಮನಸ್ಸು ಪರಿಶುದ್ಧಗೊಂಡು ಸತ್ವಗುಣದಲ್ಲಿ ನಿಲ್ಲುತ್ತೆ. ಅಂದ್ರೆ ತಮಸ್ಸು ರಜಸ್ಸನ್ನ ಕಳ್ಕೊಂಡ್ಬಿಡುತ್ತೆ, ಸತ್ವದಲ್ಲಿ ನೆಲೆ ನಿಲ್ಲತ್ತೆ. ಅವಾಗ ಸತ್ವದಲ್ಲಿ ನೆಲೆ ನಿಂತಾಗ ಏನಾಗುತ್ತೆ? ಮಾಯೆ ಅನ್ನೋದಲ್ಲಿ ಇರೋದಿಲ್ಲ. ಸತ್ವದ ಜೊತೆಗೆ ರಜಸ್ಸು ಅಥವಾ ತಮಸ್ಸು ಕೂಡಿದಾಗ ಮಾಯೆ, ಅದಿಲ್ಲ ಅಂತಂದ್ರೆ ಅದು ಇಲ್ಲ. ಹಾಗಾಗಿ ಸ್ವಸ್ವರೂಪ ದರ್ಶನ ಅಥವಾ ಸ್ವಸ್ವರೂಪ ಜ್ಞಾನ ನಮಗೆ ಸಿಗೋದು ಯಾವಾಗ ಅಂದ್ರೆ ನಾವು ಸತ್ವದಲ್ಲಿ ನೆಲೆ ನಿಂತಾಗ. ಅಲ್ಲಿವರೆಗೆ ನಾವು ಹೋಗ್ಬೇಕಾಗತ್ತೆ. ನಾವುಗಳು ಮಲಗಿದಾಗ ನಮ್ಮ ಮನಸ್ಸು ಏನ್ ಮಾಡ್ತಿರುತ್ತೆ ನಮಗೆ ಗೊತ್ತಿದೆ. ಎಚ್ಚೆತ್ತಾಗ ಚಟುವಟಿಕೆಯಿಂದನೇ ಇರ್ತೇವೆ, ಜಾಗೃತ ಸ್ಥಿತಿ ಅಂತ ಕರಿತೇವೆ. ಅದು ಮನಸ್ಸಿನ ಆಟವೇನೆ, ಅದು ಪೂರ್ತಿಯಾಗಿ. ಮಲಗಿದಾಗ ಏನಾಗುತ್ತೆ? ಮಲಗಿದಾಗ ಕೂಡ ನಮ್ಮ ಇಂದ್ರಿಯಗಳು ಮಲ್ಕೊಂಡ್ಬಿಟ್ಟಿದಾವಲ್ಲ, ನಿದ್ದೆ ಬಂದ್ಬಿಟ್ಟಿದೆ. ಸೊ ನಮ್ಮ ಕಿವಿಗೆ ಏನು ಶಬ್ದನೂ ಕೇಳಿಸ್ತಾ ಇಲ್ಲ, ಕಣ್ಣು ಮುಚ್ಕೊಂಡಿದ್ದೀವಿ, ನಮ್ಗೇನು ಕಾಣಿಸ್ತಾ ಇಲ್ಲ, ನಾಲ್ಗೇನು ಅಷ್ಟೇ ಮಲ್ಕೊಂಬಿಟ್ಟಿದೆ, ಬಾಯಿ ಮಲ್ಕೊಂಬಿಟ್ಟಿದೆ, ಎಲ್ಲ ಮಲಗಿದೆ. ಆದರೆ ಮನಸ್ಸಿಗೆ ಬಾಹ್ಯದ ಸಂಪರ್ಕ ಇಲ್ಲ. ಹೌದು ತಾನೆ? ಬಾಹ್ಯದ ಸಂಪರ್ಕ ಇಲ್ವಲ್ಲ ಇಂದ್ರಿಯದ್ದು. ಅವಾಗ ಏನ್ ಮಾಡುತ್ತೆ? ತನ್ನ ಒಳಗೇನೆ ಇರುವಂತಹ ಅನುಭವಗಳನ್ನ ತಂದು ನಮ್ಮ ಮುಂದೆ ಇಟ್ಟು ಕನಸನ್ನ ಸೃಷ್ಟಿ ಮಾಡುತ್ತೆ. ಏನು ಕನಸಿನಲ್ಲಿ ಟ್ರೈನ್ನಲ್ಲಿ ಹೋಗಿದ್ದೇನು, ಏರೋಪ್ಲೇನಲ್ಲಿ ಹೋಗಿದ್ದೇನು, ಅವ್ರನ್ನ ಕರೆದಿದ್ದೇನು, ಇವ್ರನ್ನ ಕರೆದಿದ್ದೇನು, ಏನೆಲ್ಲ ಸಂಭ್ರಮಗಳು ನಡೆದೋಗತ್ತೆ, ಏನೆಲ್ಲ ರಾಜ್ಯಭಾರಗಳು ನಡೆದೋಗತ್ತೆ, ಏನೆಲ್ಲ ಯಾವುದು ಮಾಡಿದ್ದು? ನಿಮ್ಮ ಇಂದ್ರಿಯಗಳು ಮಲಗಿದಾವೆ, ನೀವು ಸ್ಥೂಲ ಶರೀರ ಮಲ್ಕೊಂಡಿದೆ. ಯಾರು ಮಾಡ್ತಿದ್ದಾರೆ ಇದನ್ನೆಲ್ಲ? ಮನಸ್ಸು. ಯಾವುದರಿಂದ? ತನ್ನೊಳಗೆ ತುಂಬ್ಕೊಂಡಿದೆಯಲ್ಲ ಸರ್ಕು, ಆ ಸರ್ಕನ್ನು ಈಚೆ ಕಡೆ ಬಿಚ್ಚುತ್ತೆ ಇದು, ಅಂಗಡಿ ಇಟ್ಕೊಂಡು ಕೂತ್ಕೊಳ್ಳುತ್ತೆ.
ಸರಿ, ಇದಕ್ಕೆ ಅದನ್ನು ಸೇರಿಸುತ್ತೆ, ಅದಕ್ಕೆ ಇನ್ನೊಂದನ್ನು ಸೇರಿಸುತ್ತೆ, ಇನ್ನೊಂದಕ್ಕೆ ಇನ್ನೊಂದು ಸೇರಿಸುತ್ತೆ. ಕನಸು ಹಂಗೆ ಬೀಳೋದಲ್ವಾ? ಒಂದಕ್ಕೊಂದು ಕನೆಕ್ಷನ್ ಇರುತ್ತಾ ಕನಸಲ್ಲಿ? ಇರಲ್ಲ. ಕನೆಕ್ಷನ್ ಇರಲ್ಲ. ಇಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಆಗ್ಲೇ ಟ್ರೈನ್ ಬಂದ್ಬಿಡುತ್ತೆ, ಅದರಲ್ಲೆಲ್ಲೋ ಹತ್ತು ಬಿಡ್ತೀವಿ, ಆಮೇಲೆ ಇನ್ನೆಲ್ಲೋ ಹೋಗ್ಬಿಡುತ್ತೆ, ಯಾರೋ ಬಂದ್ಬಿಡ್ತಾರೆ, ಏನೇನೋ ಹೋಗ್ಬಿಡುತ್ತೆ. ಇದು ಪೂಜಿತಿ ಏನೋ ಸರ್ಕು ಬಿಚ್ಕೊಂಡಾಗ ಇದನ್ನ ಅದಕ್ಕೆ ಹಾಕತ್ತೆ, ಅದನ್ನ ಇದಕ್ಕೆ ಹಾಕತ್ತೆ, ಬೆರೆಸ್ಬಿಟ್ಟು ಎಲ್ಲ ನಾಟಕ ಆಡ್ಬಿಡುತ್ತೆ. ಅಂದ್ರೆ ಮತ್ತೆ ಕನಸು ಕಾಣುವಾಗ ಅದೆಲ್ಲ ನಿಜವೇ ಅನ್ನಿಸುವಷ್ಟು ನೈಜವಾಗಿ ತೋರಿಸುತ್ತೆ ನಮ್ಗೆ. ಎದ್ದ ಮೇಲೆ ನಾನು ಎಲ್ಲಿದ್ದೀನಿ, ಇಲ್ಲೇ ಇದ್ದೀನಲ್ಲ ಅನ್ಸುತ್ತೋ ಇಲ್ವೋ? ಅಷ್ಟು ನೈಜವಾಗಿ ತೋರಿಸುತ್ತೆ. ಅಂಥ ಶಕ್ತಿ ಇರುವಂಥದ್ದು ನಮ್ಮ ಮನಸ್ಸು. ಅಂದ್ರೆ ಕನಸುಗಳೆಲ್ಲ ನಮ್ಮ ಮನಸ್ಸಿನ ಆಟ. ಮನಸ್ಸಲ್ಲದೆ, ಮನಸ್ಸಿಲ್ಲದೆ ಕನಸಿಲ್ಲ. ಮನಸ್ಸು ಮೌನವಾದರೆ ಅಂಥವ್ರಿಗೆ ಕನಸು ಬೀಳಲ್ಲ, ಸದಾ ಸಂಪೂರ್ಣ ನಿದ್ರೆ ಇರುತ್ತೆ. ಹಾಗೆ ನಮ್ಮ ಜಾಗೃತ ಅವಸ್ಥೆಯ ಅನುಭವಗಳು ಅಷ್ಟೇ ನಮ್ಮ ಮನಸ್ಸಿನದೇ ಆಟ. ಆದರೆ ಗಾಢ ನಿದ್ದೆಯಲ್ಲಿ ನಮ್ಮ ಮನಸ್ಸು ಸುಮ್ಮನೆ ಇರುವಾಗ ನಮ್ಮ ಜೀವಾತ್ಮ ಗಾಢ ನಿದ್ದೆ ವೇಳೆಯಲ್ಲಿ ತನ್ನ ಸೂಕ್ಷ್ಮ ಶರೀರಗಳನ್ನು ಹೊರಗೆ ಇಟ್ಟು ತಾನು ತನ್ನ ಸ್ವಂತ ಅರಿವಿನಲ್ಲಿ ಲೀನವಾಗುವಂತಹ ಸಮಯ ಸುಷುಪ್ತಿ ಇರುತ್ತಲ್ಲ, ಅಲ್ಲಿ ಮನಸ್ಸಿನ ಆಟ ಇರಲ್ಲ. ಯಾಕೆಂದರೆ ಮನಸ್ಸನ್ನು ಆತ್ಮ ಈಚೆ ಬಿಟ್ಟು ತಾನು ಮಾತ್ರ ಒಳಗಡೆ ಹೋಗಿರ್ತಾನೆ, ತನ್ನ ಸ್ವಸ್ವರೂಪದಲ್ಲಿರ್ತಾನೆ. ಸುಷುಪ್ತಿ, ಗಾಢ ನಿದ್ದೆ, ಅದು ಕೆಲವೇ ಸೆಕೆಂಡ್ಗಳಿರ್ಬೋದು, ಕೆಲವು ಗಂಟೆಗಳಿರ್ಬೋದು, ಕೆಲವು ನಿಮಿಷಗಳಿರ್ಬೋದು ಅಷ್ಟೇ. ಇಡೀ ರಾತ್ರಿ ನಾವು ಸುಷುಪ್ತಿಯಲ್ಲಿ ಇರಲ್ಲ. ಕನಸೇ ಜಾಸ್ತಿ ಎಚ್ಚರ. ಕನಸು ಬಿತ್ತು ಮತ್ತೊಂದು ಎಚ್ಚರ ಆಗುತ್ತೆ, ಪಕ್ಕಕ್ಕೆ ಹೊರಳಿ ಮಲಗ್ತೀವಿ, ಮತ್ತೆ ಕನಸು ಶುರುವಾಗತ್ತೆ, ಮತ್ತೆ ಎಚ್ಚರ ಆಗತ್ತೆ, ಮತ್ತೆ ಈ ಕಡೆ ಹೊರಳಿ ಮಲ್ಕೊಂತೀವಿ. ಇದು ನಡೀತಾನೆ ಇರುತ್ತೆ. ಯಾವಾಗ ಸುಷುಪ್ತಿ ಅಂತಂದರೆ, ನೀವು ಬೆಳಿಗ್ಗೆ ಎದ್ದಾಗ ಎಂಥ ನಿದ್ದೆ ಬಂದಿತ್ತು ಗೊತ್ತಾ, ಆರಾಮಾಗಿತ್ತು ಅಂತ ಯಾವತ್ತಾದರೂ ನೀವು ಅಂದ್ಕೊಂಡಿದ್ರೆ ಅವತ್ತು ನೀವು ಸುಷುಪ್ತಿಗೆ ಹೋಗಿದ್ದೀರಾ ಅಂತ. ಅಂದರೆ ನಿಮ್ಮ ಆತ್ಮ ಈ ಎಲ್ಲವನ್ನ ಹೊರಗಡೆ ಇಟ್ಟು ತಾನೊಬ್ಬನೇ ಒಳಗಡೆ ಹೋದ ಅಂತ ಹೇಳಿ ಅರ್ಥ. ಹಾಗಾಗಿ ಮನಸ್ಸು ಎದ್ದಾಗ ಪ್ರಪಂಚ, ಮನಸ್ಸು ಲಯವಾದಾಗ ಪ್ರಪಂಚವೇ ಇಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ವಾಯುನಾ ನೀಯತೆ ಮೇಘ ಪುನಸ್ತೇನೈವ ನೀಯತೆ ಮನಸ ಕಲ್ಪ್ಯತೆ ಬಂಧೋ ಮೋಕ್ಷ ತೇನ ಏವ ಕಲ್ಪ್ಯತೆ ಅಂತಾರೆ. ಅಂದರೆ ಇವಾಗ ಮೋಡಗಳೆಲ್ಲಿಂದ ಬರುತ್ತಪ್ಪ? ಗಾಳಿ ಬೀಸಿದಾಗ ಸಮುದ್ರದ ಮೇಲೆ ಆವಿಯಾದ ನೀರೆಲ್ಲ ಒಂದು ಕಡೆ ಘನೀಭೂತವಾಗಿದ್ದಾಗ ಮೋಡಗಳು, ಗಾಳಿ ಏನು ಮಾಡುತ್ತೆ, ಅದನ್ನು ಅಟ್ಟಿಸ್ಕೊಂಡು ಒಂದು ಕಡೆ ತಂದು ಹಾಕುತ್ತೆ. ಎಲ್ಲ ಒಂದು ಕಡೆ ಕೂಡಿದಾಗ ಏನಾಗುತ್ತೆ, ಮಳೆ ಇನ್ನೇನು, ಅಯ್ಯೋ ಎಷ್ಟು ಚೆನ್ನಾಗಿ ಮೋಡ ಕೂಡಿದೆ, ಮಳೆ ಇನ್ನೇನು ಬಂತು ಅಂದರೆ ಬಿರುಗಾಳಿ ಎದ್ಬಿಡುತ್ತೆ. ಏನಾಗುತ್ತೆ ಅವಾಗ? ಎಲ್ಲ ಮೋಡ ಆಫ್, ಚದರಿ ಹೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಸಂಸಾರ ಬಂಧನ ಹಾಗೂ ಮೋಕ್ಷ ಕೂಡ ಮನಸ್ಸಿನಲ್ಲಿ ಕಲ್ಪಿತವಾಗಿರುತ್ತದೆ. ಅದು ಹೇಳುತ್ತೆ, ಬಂತು 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 ಅನ್ನೋ ಥರ ಮಾಡುತ್ತೆ. ಆಮೇಲೆ ಎಲ್ಲ ತೆಗೆದಾಗ ಇಲ್ಲ 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 ಹೋಯ್ತು 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 ಅಂತ ಉಗಿಸ್ಬಿಡುತ್ತೆ. ಎರಡು ಕೆಲಸ ಮಾಡೋದು ಯಾರು? ಅಷ್ಟೇ. ಅದಕ್ಕೆ ಶಂಕರಾಚಾರ್ಯರು ಮನಸ್ಸಿನ ಮೇಲೆ ಬಹಳ ಜಾಸ್ತಿ ಬರೆದಿದ್ದಾರೆ, ಜಾಸ್ತಿ ಶ್ಲೋಕಗಳನ್ನು ಬರೆದಿದ್ದಾರೆ. ಸ್ಥೂಲದೇಹಕ್ಕೆ ಇದಕ್ಕೆ ಅಷ್ಟೊಂದು ಬರೆದಿಲ್ಲ. ಚಂಡಮಾರುತ ಬಂದಾಗ ಆಕಾಶದಲ್ಲಿ ಮೋಡಗಳನ್ನು ದೂಡ್ಕೊಂಡು ಬಂದು ಒಂದು ಕಡೆ ರಾಶಿ ಹಾಕೋದು ಅದೇ, ಬೆಟ್ಟದಂತೆ ಬಂದದ್ದನ್ನು ಪೂರ್ತಿ ಏನು ಇಲ್ದಂಗೆ ಚದುರಿಸಾಕೋದು ಅದೇ. ಅದೇ ರೀತಿ ನಮ್ಮ ಮನಸ್ಸು ನಮ್ಮನ್ನು ಬಂಧನಕ್ಕೂ ಒಳ ಮಾಡುತ್ತೆ, ಆಮೇಲೆ ಚದುರಿಸಿ ಮೋಕ್ಷವನ್ನೂ ತಂದುಕೊಡುತ್ತೆ. ಅದು ಮೋಕ್ಷ ತಂದುಕೊಡೋದೆಲ್ಲ ಇಲ್ಲ, ತಂದುಕೊಡುತ್ತೆ. ಅದನ್ನೇ ಕಾಯ್ಬೇಕು ನಾವು. ಅಂದರೆ ನಮ್ಮ ಕೈಲಿ ಒಂದೊಂದು ಸರ್ತಿ ಏನಾಗುತ್ತೆ, ಅಯ್ಯೋ ನಾವು ಚಿಕ್ಕವರಪ್ಪ, ನಮ್ಮ ಕೈಲಿ ಏನೂ ಆಗಲ್ಲ ಅನ್ನುವ ಒಂದು ನಿರಾಶಾಭಾವ ಆವರಿಸ್ಕೊಂಡ್ಬಿಡುತ್ತೆ ಅಲ್ವಾ? ಅದೇ ಮನಸ್ಸು ಸಮಾಧಾನದಿಂದ ಇದ್ದರೆ, ಅಂತರ್ಮುಖಿಯಾದಾಗ ಏನಾಗತ್ತೆ, ಆತ್ಮಜ್ಯೋತಿ ಬೆಳಗಿ ನಮ್ಮ ಬಂಧನ ಹಾಗೂ ನಾವು ಚಿಕ್ಕವರು, ನಮ್ಮ ಕೈಲೇನೂ ಆಗಲ್ಲ ಅನ್ನುವ ಅಲ್ಪ ಭಾವನೆ ಸಂಪೂರ್ಣ ನಾಶವಾಗ್ಬಿಟ್ಟು ಶಾಂತವಾಗಿರ್ತವೆ. ಎಷ್ಟು ಸರ್ತಿ ನಾವು ಅಂದ್ಕೊಳ್ಳಲ್ಲ, ಯಪ್ಪ ನನ್ನ ಕೈಲಿ ಏನಾಗತ್ತೆ, ಏನೂ ಆಗಲ್ಲ, ಭಾಳ ಚಿಕ್ಕವರು ನಾವು, ಇಡೀ ಪ್ರಪಂಚ ವಿಶ್ವವನ್ನು ನೋಡಿದ್ರೆ ನಮ್ಮ ಭೂಮಿನೇ ಒಂದು ಅಣು, ಆ ಅಣುವಿನ ಒಳಗಡೆ ನಾವಿದ್ದೀವಿ, ಎಲ್ಲಿದ್ದೀವೋ ಏನು ಕಥೆನೋ, ನಮ್ಮ ಕೈಲಿ ಏನಾಗತ್ತೆ ಅಂತ ಅನ್ಕಂತೀವೋ ಇಲ್ವೋ? ಹೌದಾ? ಆದರೆ ಅದೇ ಅಲ್ಪತೆಯ ಭಾವನೆ ಇರುವ ಮನಸ್ಸೇ ಮುಂದಕ್ಕೆ ನಮ್ಮನ್ನೇನು ಮಾಡುತ್ತೆ, ಎಲ್ಲ ಒಂದು ಕೊಟ್ಟು ಮೋಕ್ಷವನ್ನು ಕೂಡ ಕೊಡುತ್ತೆ. ಅದು ಅಂದರೆ ನಮ್ಮ ನಿಜ ಸ್ವರೂಪ ಆತ್ಮವೇ ಆಗಿದೆ. ಮನಸ್ಸಿನ ಸ್ಥಿತಿಯಿಂದ ಅದರ ಬಂಧನ ಮತ್ತು ಮೋಕ್ಷ ಎರಡನ್ನು ಕೂಡ ನಾವು ಪಡ್ಕೊಳ್ತೇವೆ. ರಜೋಗುಣ ಮನಸ್ಸಿನ ಹೊಯ್ದಾಟಕ್ಕೆ ಕಾರಣ. ಹೆಚ್ಚಿನ ರಜೋಗುಣದಲ್ಲಿರುವಂಥದ್ದು ಮನಸ್ಸು ಜಾಸ್ತಿ ಅಲುಗಾಡ್ತಾ ಇದೆ ಅಂದರೆ ರಜೋಗುಣ ಜಾಸ್ತಿ ಇದೆ ಅಂತ ಅರ್ಥ. ತಮೋಗುಣದಿಂದ ಜ್ಞಾನ, ರಜೋಗುಣದಿಂದ ಜಾಸ್ತಿ ಹೋರಾಟ, ಹೊಯ್ದಾಟ. ಯಾವಾಗ ಮನಸ್ಸು ಸಾತ್ವಿಕ ಗುಣದಿಂದ ಕೂಡುತ್ತೋ ಆವಾಗ ಸಮಾಧಾನದಿಂದ ಓಂಕಾರದ ಕಡೆಗೆ ತಿರುಗುತ್ತೆ. ಅದು ಮನಸ್ಸು ತಿರುಗೋದೇ, ಅದಕ್ಕೆ ಇರೋದೇ ಅದು ಒಂದು ಗತಿ, ಓಂಕಾರ. ಅದ್ರ ಕಡೆಗೆ ತಿರುಗತ್ತೆ. ಆವಾಗ ಮೋಕ್ಷಾವಸ್ಥೆ ಅಲ್ಲೇ ಇರುತ್ತೆ. ಮೋಕ್ಷಾವಸ್ಥೆ ಬೇರೆ ಎಲ್ಲೂ
ಪ್ರಯಾಣ ಮಾಡಿ ಅಲ್ಲಿಗೆ ಹೋದೆ ಅದಕ್ಕೆ ಅಲ್ಲಿ ಮೋಕ್ಷ ಸಿಕ್ತು, ಇಲ್ಲಿಗೆ ಹೋದೆ ಮೋಕ್ಷ ಸಿಕ್ತು, ಗಂಗೆಯಲ್ಲಿ ಮುಳುಗದೆ ಮೋಕ್ಷ ಸಿಕ್ತು, ಕೈಲಾಸ ಪರ್ವತ ನೋಡದೆ ಮೋಕ್ಷ ಸಿಕ್ತು ಅಲ್ಲ. ನೀವೆಲ್ಲಿದ್ದೀರಾ ಅಲ್ಲೇ ಆ ಕ್ಷಣವೇ ಮೋಕ್ಷ ಸಿಗತ್ತೆ. ಯಾವಾಗ ನಿಮ್ಮ ಮನಸ್ಸು ಸತ್ವಗುಣಕ್ಕೆ ತಿರುಗಿದಾಗ, ಓಂಕಾರದ ಕಡೆಗೆ ತಿರುಗಿದಾಗ. ಮತ್ತೆ ವಿವೇಕ ಮತ್ತು ವೈರಾಗ್ಯಗಳು ಮಾನವರಿಗೆ ಬಂದಾಗ ಮನಸ್ಸು ಶುದ್ಧಿಯಾಗತ್ತೆ. ಅದನ್ನು ಚಿತ್ತ ಶುದ್ಧಿ ಅಥವಾ ಶುದ್ಧ ಚಿತ್ತ ಅಂತ ಹೇಳ್ತಾರೆ. ಅವಾಗ ವಿವೇಕ ವೈರಾಗ್ಯಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ದಿನ ದಿನ ನಮ್ಮಲ್ಲಿ ವಿವೇಕ ವೈರಾಗ್ಯಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಶ್ರವಣ ಮನನ ನಿಧಿಧ್ಯಾಸನಗಳಿಂದ ವಿವೇಕ ಹೆಚ್ಚಾಗತ್ತೆ. ಅದನ್ನು ಕೂಡ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ವಿವೇಕ ಇದ್ದಾಗ ಏನಾಗುತ್ತೆ, ಅದರ ಆಚರಣೆಯನ್ನು ವೈರಾಗ್ಯ ಅಂತ ಕರಿತೇವೆ. ಯಾಕೆಂದರೆ ಯಾವುದು ಸರಿ ಅಂತ ಗೊತ್ತಿತ್ತು ಅದನ್ನೇ ಆಚರಿಸಿದಾಗ ಅದನ್ನು ವೈರಾಗ್ಯ ಅಂತ ಕರೀತಾರೆ. ವಿವೇಕ ವೈರಾಗ್ಯ ಶ್ರವಣ ಮನನ ನಿಧಿಧ್ಯಾಸನ ಇದಿಷ್ಟನ್ನು ನಾವು ವೇದಾಂತ ಪರಿಭಾಷೆಯಲ್ಲಿ ಮರೆಯುವ ಹಾಗೆ ಇಲ್ಲ. ಇನ್ನು ಮನಸ್ಸಿನಿಂದ ಆತ್ಮನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದರೆ ಅದೇ ಮನಸ್ಸು ಆತ್ಮನನ್ನು ಸಂದರ್ಶಿಸಿದಾಗ, ಅಂದರೆ ಅದು ದೂರದಿಂದ ಸಂದರ್ಶನ ಮಾಡುತ್ತಷ್ಟೇನೆ, ಅದನ್ನು ಆತ್ಮನ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅದರ ಸಂದರ್ಶಿಸಿದಾಗ ರಜಸ್ಸು ಮತ್ತು ತಮೋ ಗುಣಗಳನ್ನು ಕಳ್ಕೊಂಡ್ಬಿಡುತ್ತೆ. ಅವಾಗ ಪರಿಶುದ್ಧ ಮನಸ್ಸು ತಾನಾಗಿ ಕರಗಿ ಲೀನವಾಗಿ ಬಿಡುತ್ತೆ. ಅಂದರೆ ಒಂದು ಕನ್ನಡಿ ಥರ ಆಗತ್ತೆ, ಅಥವಾ ಸ್ವಚ್ಛ ನೀರಿನ ಕೊಳದ ರೀತಿ ಆಗತ್ತೆ. ಆಗ ಆತ್ಮನ ಪ್ರತಿಬಿಂಬ ಅದರಲ್ಲಿ ಕಾಣುತ್ತೆ. ಕನ್ನಡಿಯಲ್ಲೂ ಆತ್ಮನ ಪ್ರತಿಬಿಂಬವನ್ನು ನೋಡ್ಬೋದು. ಪರಿಶುದ್ಧವಾದ ಕೊಳ ಇದ್ದರೆ ಸೂರ್ಯನ ಬಿಂಬವನ್ನು ಹೇಗೆ ನೋಡ್ತೀವೋ, ಚಂದ್ರನ ಬಿಂಬವನ್ನು ಹೇಗೆ ನೋಡ್ತೀವೋ, ಆತ್ಮನ ಬಿಂಬವನ್ನು ನೋಡ್ಲಿಕ್ಕಾಗತ್ತೆ. ಮನಸ್ಸು ಅಷ್ಟು ಪರಿಶುದ್ಧ ಆಗಬೇಕು. ಅದೇ ನಮ್ಮ ಕೈಲಿರುವಂತಹ ಪ್ರಮುಖವಾದದ್ದು. ನಾವೀಗ ಅಷ್ಟು ದೇಹದ ಆಸೆಗಳಿಗೆ ಅಷ್ಟೊಂದು ಒತ್ತು ಕೊಡೋದಿಲ್ಲ. ನಮ್ಮ ಕಾಮದೇಹ ಕೂಡ ಸಾಕಷ್ಟು ಪರಿಶುದ್ಧವಾಗಿದೆ, ಅದು ಆಸೆಗಳು ಅನ್ನೋದು ಇಲ್ಲ. ಆದರೆ ಮನಸ್ಸನ್ನು ಹಿಡೀಲಿಕ್ಕಾಗ್ತಿಲ್ಲ. ಆ ಮನಸ್ಸು ಅನ್ನೋದನ್ನು ಹಿಡಿದಾಗ ಅದನ್ನು ರಜಸ್ಸಿನಿಂದಲೂ ಬಿಡಿಸಿ ತಮಸ್ಸಿಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ, ಈ ಸ್ಥಿತಿ ಸಾಧ್ಯ ಆಗುತ್ತೆ. ಅದು ಆಗಬೇಕಾಗಿದೆ. ಅಂದರೆ ಮನುಷ್ಯನ ಏಕತ್ವ ನಾಶ, ಈ ವ್ಯಕ್ತಿತ್ವ ನಾಶವಾಗತ್ತೆ. ಅವಾಗ ಆತ್ಮದ ಜೊತೆ ಐಕ್ಯವಾದ ಅನುಭವವನ್ನು ಕೊಡುವುದು ಮನಸ್ಸೇ. ನಮ್ಮ ಮನಸ್ಸೇ ನಮ್ಗೆ ಅದು ಆ ಅನುಭವ ಕೊಡುತ್ತೆ. ಅಂದರೆ ಆತ್ಮನಲ್ಲಿ ಒಂದಾಗಿದ್ದೇವೆ ಅಂತ. ಅದು ನಿಜವಾದ ಮೋಕ್ಷದ ಅನುಭವ. ಅದನ್ನು ಶುದ್ಧ ಮನಸ್ಸು ಸಾಧಿಸಿಕೊಡಲು ಸಾಧ್ಯ. ಆಚಾರ್ಯರು ಹೇಳ್ತಾರೆ, ಮೋಕ್ಷ ಮಂದಿರ ಅನ್ನುವಂತಹ ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಮಾಡುತ್ತಿರುವ ಯಾತ್ರಿಕರು ನೀವೆಲ್ಲ ಯಾವುದರ ಯಾತ್ರಿಕರು? ಕಾಶಿ, ರಾಮೇಶ್ವರ, ಅಯೋಧ್ಯ ಅಲ್ಲ. ಮೋಕ್ಷ ಮಂದಿರ ಅನ್ನುವಂತಹ ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಹೊರಟಿರುವಂತಹ ಸಾಧಕರು ನೀವೆಲ್ಲ. ಅವರ ದಾರಿಯಲ್ಲಿ ಮನಸ್ಸು ಅನ್ನುವ ನರಭಕ್ಷಕ ಹುಲಿ ಅಡ್ಡಾಡುತ್ತಿದೆ. ನೀವು ಅದನ್ನು ಹಾದೇ ಹೋಗಬೇಕು, ಬೇರೆ ದಾರಿನೇ ಇಲ್ಲ ನಿಮಗೆ. ಮೋಕ್ಷ ಮಂದಿರ ಅಲ್ಲಿದೆ, ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ನರಭಕ್ಷಕ ಹುಲಿ ಇದೆ, ಓಡಾಡ್ತಾ ಇದೆ. ಯಾವಾಗ ತಿಂದು ಬಿಡುತ್ತೋ ಗೊತ್ತಿಲ್ಲ. ಆದರೆ ನಮ್ಮ ಜಾಗೃತೆಯಲ್ಲಿ ನಾವಿದ್ದಾಗ ಆವಾಗ ಏನಾಗುತ್ತೆ, ಆ ಹುಲಿಯನ್ನು ತಪ್ಪಿಸ್ಕೊಂಡು ನಾವು ಮೋಕ್ಷ ಮಂದಿರವನ್ನು ತಲುಪಬಹುದು ಅಂತ. ನಮ್ಮ ಆತ್ಮ ಸಂಯಮ ಎಷ್ಟೇ ಗಟ್ಟಿಯಾಗಿರಲಿ, ನಮ್ಮ ಮನಸ್ಸು ಏನು ಮಾಡುತ್ತೆ ಗೊತ್ತಾ, ಒಂದು ಸಣ್ಣದಾದಂತಹ ಕಳ್ಳಗಿಂಡಿ ಹುಡ್ಕೊಳ್ಳುತ್ತೆ. ಈ ಕೋಟೆ ಗೋಡೆನಲ್ಲಿ ಹಾಲು ಮೊಸರು ತರಕಾರಿ ತರಕ್ಕೆ ಒಂದು ಕಳ್ಳಗಿಂಡಿ ಅಂತ ಇರ್ತಿತ್ತು, ಒಂದು ಚಿಕ್ಕ ಜಾಗ, ಅದರಿಂದ ಸಂಧಿಯಲ್ಲಿ ತುರ್ಕೊಂಡು ಬರ್ಬೋದಿತ್ತು. ಆ ರೀತಿ ನಮ್ಮ ಮನಸ್ಸಿನಲ್ಲಿ ಒಂದು ಕಳ್ಳಗಿಂಡಿನ ಹುಡುಕುತ್ತೆ ಇದು ನಮ್ಮ ಮನಸ್ಸು. ಎಷ್ಟೇ ಆತ್ಮ ಸಂಯಮ ನಮ್ದು ಗಟ್ಟಿ ಇದೆ, ಇಲ್ಲಪ್ಪ ನಾವು ಯಾವುದಕ್ಕೂ ಬಗ್ಗೋದೇ ಇಲ್ಲ, ನಾವು ಬಹಳ ಆತ್ಮ ಸಂಯಮಿಗಳು ಅಂತ ನಾವು ಅಂದ್ಕೊಂಡಿದ್ರು ಕೂಡ, ಈ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಸಣ್ಣ ಕಳ್ಳಗಿಂಡಿ ಹುಡುಕೊಂಡು ಅಲ್ಲಿಂದ ಓಡೋಗ್ಬಿಟ್ಟಿರುತ್ತೆ, ನಾಪತ್ತೆ. ಮತ್ತೆ ಆ ಪ್ರಕಾರ ನಾವು ಪ್ರಾಪಂಚಿಕರಾಗ್ಬಿಟ್ಟಿರ್ತೀವಿ. ಹಾಗಾಗಿ ಆ ಕಳ್ಳಗಿಂಡಿಯನ್ನು ತಪ್ಪಿಸ್ಕೊಂಡು ಹೋಗುತ್ತಲ್ಲ, ಹೋಗಿ ವಿಷಯಗಳು ಅನ್ನುವಂತಹ ಕಾಡಿಗೆ ಓಡೋಗ್ಬಿಡುತ್ತೆ. ಮತ್ತೆ ಅದನ್ನು ಹುಡುಕಿ ಹಿಡ್ಕೊಂಡು ಬರಬೇಕು ನಾವು. ಹಿಡ್ಕೊಂಡ್ಬಂದು ಮತ್ತೆ ಒಳಗೆ ಹಾಕ್ಬೇಕಾಗತ್ತೆ. ನಾವು ಮತ್ತೆ ಹಿಂದಕ್ಕೆ ತರೋದು. ಅದಕ್ಕಾಗಿ ಸಾಧಕರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಯಾವ್ದ್ರ ಬಗ್ಗೆ? ಮನಸ್ಸಿನ ಬಗ್ಗೆ. ಮನಸ್ಸನ್ನು ಬಿಟ್ಟು ಬೇರೆ ಯಾವುದು ನಮ್ಮನ್ನು ಇಷ್ಟೊಂದು ಕಾಟ ಕೊಡಲ್ಲ. ಹಾಗಾಗಿ ದೇಹವೇ ನಾನು ಅಂತ ಅನುಭವಿಸುವ ಸುಖ ದುಃಖಗಳು ನನ್ನವು ಅನ್ನುವುದು ಮನಸ್ಸಿನದ್ದೇ ಭ್ರಾಂತಿ. ಅದು ಪ್ರಾರಂಭ ಆಗೋದು ಮನೋಮಯ ಕೋಶದಿಂದ. ಮನಸ್ಸಿನ ಈ ಭ್ರಾಂತಿ ಜೀವಭಾವಕ್ಕೆ ಕಾರಣ. ಅದರಿಂದ ಮನಸ್ಸಿನಲ್ಲಿಯೇ ಮನಸ್ಸನ್ನು ಶಮನಗೊಳಿಸಬೇಕು. ಇದಕ್ಕೆ ಬೇರೆ ಜಾಗ ಇಲ್ಲ. ನಮ್ಮ ಮನಸ್ಸನ್ನು ಎಲ್ಲಿ ಶಮನ ಮಾಡಬೇಕು? ನಮ್ಮ ಮನಸ್ಸಿನಲ್ಲಿಯೇ ಅದನ್ನು ಶಮನ ಮಾಡಬೇಕು ಅಲ್ವಾ? ಆ ರೀತಿ ಅದು ಹಾಗೆ ಶಮನಗೊಳಿಸಿದಾಗ ನಮ್ಮ ಶರೀರ, ನಮ್ಮ ಹೀಗೆ ಶುದ್ಧೀಕರಣಗೊಂಡ ಮನಸ್ಸು ನಮ್ಮ ಅಂಗೈನಲ್ಲಿರುವ ಹಣ್ಣಿನಂತೆ ಮನಸ್ಸಿನ ರಜೋಗುಣ ಸಂಪೂರ್ಣ ನಾಶವಾಗುತ್ತೆ. ಆಗ ಮನೋಮಯ ಕೋಶ ಕೂಡ ಪರಮಾತ್ಮನ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಇಷ್ಟೆಲ್ಲ ಅವತಾರ ಆಡುತ್ತೆ, ಸತ್ವಗುಣ ರಜೋಗುಣ ಹೂ ಅಂತೇಳಿ ನಮ್ಮ ದಾರಿ ತಪ್ಪಿಸೋದು ನಮ್ಮ ಮನಸ್ಸಾಗಿರೋದ್ರಿಂದ ಕೊನೆಗೆ ಅದಕ್ಕೂ ಒಂದು ಅಂತ್ಯ ಬರುತ್ತೆ. ಅಂದರೆ ಅಂತ್ಯ ಅಂದರೆ
ಪರಿಶುದ್ಧಗೊಳ್ಳುವಂತಹ ಅಂತ್ಯ ಬರುತ್ತೆ. ಅದರಿಂದ ಅದು ಆತ್ಮವಲ್ಲ, ಅದು ಕೂಡ ನಾನಲ್ಲ ಅಂತ ತಿಳ್ಕೊಳ್ಬೇಕು. ಇನ್ನು ಮುಂದಕ್ಕೆ ಹೋಗೋಣ, ಇನ್ನೊಂದನ್ನು ನೋಡ್ಬಿಡೋಣ ಇವತ್ತು. ಅದನ್ನು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಏನು ಅಂತ ಹೇಳಿದ್ರೆ, ಬುದ್ಧಿ ಬುದ್ಧೀಂದ್ರಿಯೈ ಸಾರ್ಥಂ ಸವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ ಅಂತ ಆಚಾರ್ಯರು ಹೇಳ್ತಾರೆ. ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ಜ್ಞಾನೇಂದ್ರಿಯಗಳಿಂದ ಕೂಡಿದ ವೃತ್ತಿ ಸಹಿತವಾದ ಬುದ್ಧಿಯು ಕರ್ತೃವಿನ ಲಕ್ಷಣಗಳುಳ್ಳ ವಿಜ್ಞಾನಮಯ ಕೋಶವಾಗುತ್ತದೆ. ಇದು ಮನುಷ್ಯನ ಸಂಸಾರಕ್ಕೆ ಕಾರಣ. ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ವಿಜ್ಞಾನಮಯ ಕೋಶ ಕೂಡ ಮನಸ್ಸಿನ ಬುದ್ಧಿ ಪ್ರಜ್ಞೆ ಬುದ್ಧಿ ಅಂತ ಇಲ್ಲಿ ಹೇಳುವ ಬುದ್ಧಿ ಮನಸ್ಸಿನ ಒಂದು ಭಾಗ. ಅಂದರೆ ಅಂತರಿಂದ್ರಿಯದಲ್ಲಿ 4 ವಿಭಾಗ ಅಂತ ಹೇಳಿ ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀವಿ ನಿಮಗೆ. ಚಿತ್ತ, ಮನಸ್ಸು, ಅಹಂಕಾರ, ಬುದ್ಧಿ, ಈ 4 ವಿಭಾಗ. ಈ ವಿಜ್ಞಾನಮಯ ಕೋಶ ಇದು ಕನೆಕ್ಟ್ ಆಗಿರೋದು ಬರೀ ಈ ಬುದ್ಧಿಗೆ, ನಮ್ಮ ಬುದ್ಧಿ ಪ್ರಜ್ಞೆಗಲ್ಲ. ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಹೇಳುವ ಬುದ್ಧಿ ಪ್ರಜ್ಞೆಗಲ್ಲ ಇದು. ಅದರಿಂದ ಅಲ್ಲಿ ನಾವು ತಿಳ್ಕೊಳ್ಳುವಾಗ ಹುಷಾರಾಗಿರಬೇಕು. ವಿಜ್ಞಾನಮಯ ಕೋಶ ಕೂಡ ಮನಸ್ಸಿನದೇ ಒಂದು ಭಾಗ. ಇನ್ನು ಮುಂದಕ್ಕೆ ಅಹಂಕಾರ ಬೇರೆ ಬರುತ್ತೆ. ಅಂದರೆ ಮನಸ್ಸು, ಚಿತ್ತ, ಅಹಂಕಾರ ಮತ್ತು ಬುದ್ಧಿ, ಇದರಲ್ಲಿ ಇಷ್ಟು ವಿಷಯ ಬರುತ್ತೆ. ಹಾಗಾಗಿ ಇದು ಮನುಷ್ಯನ ಸಂಸಾರಕ್ಕೆ ಕಾರಣವಾಗುವಂಥದ್ದು ಈ ಬುದ್ಧಿ ಪ್ರಜ್ಞೆ, ಬುದ್ಧಿ ಇರೋ ಅಂಥದ್ದು ಮನಸ್ಸಿನ ಒಂದು ವಿಭಾಗ. ಜ್ಞಾನೇಂದ್ರಿಯಗಳ ಜೊತೆ ಕೂಡಿಕೊಂಡಂತಹ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಬುದ್ಧಿ ಅಂದರೆ ಥಿಯಾಸಫಿಯಲ್ಲಿ ಹೇಳುವಂಥ ಬುದ್ಧಿ ಪ್ರಜ್ಞೆ ಅಲ್ಲ, ಅದು ಅಂತಃಕರಣದ ಜೊತೆಯಲ್ಲಿ ಇರುವಂತಹದ್ದು. ಈ ಬುದ್ಧಿ ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸುತ್ತೆ. ಅಂದರೆ ನಮಗೇನು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಾವೇನು ಇಂದ್ರಿಯಗಳನ್ನು ಉಪಯೋಗಿಸ್ತೀವೋ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ. ಈ ವಿಜ್ಞಾನಮಯ ಕೋಶ ಆತ್ಮನನ್ನು ಮರೆ ಮಾಡುತ್ತೆ. ಇದು ಕೂಡ ಆತ್ಮನನ್ನು ನಮಗೆ ತೋರಿಸೋದಿಲ್ಲ. ಆತ್ಮನಿಗಿರುವ ಆವರಣ ವಿಜ್ಞಾನಮಯ ಕೋಶ. ಈ ಬುದ್ಧಿ ಮಾನವರ ಸಂಸಾರಕ್ಕೆ ಕಾರಣ ಆಗತ್ತೆ. ಈ ಬುದ್ಧಿಯಿಂದ ಏನು ಬರುತ್ತೆ ನಮಗೆ ಅಂದರೆ, ಕರ್ತೃತ್ವ ಭಾವನೆ. ನಾನು ಮಾಡಿದೆ, ಈಗ ಎಲ್ಲ ಕೆಲಸ ಇದೆ ನೋಡ್ರಿ, ಅಷ್ಟು ನಾನೇ ರೀ ಮಾಡಿದ್ದು, ಅದು ನಾನು ಒಬ್ಬಳೇ ಮಾಡಿದ್ದು ರೀ, ಏನು ಹೇಳ್ಕೊಂಡಿದ್ದೆ, ಕರ್ತೃತ್ವ ಭಾವ, ನಾನೇ ಎಲ್ಲ ನಾನೇ ಮಾಡಿದ್ದು. ಆ ಕರ್ತೃತ್ವ ಭಾವ ಬಂದಾಗ ಏನಾಗುತ್ತೆ, ಕರ್ಮಕ್ಕೆ ಸಿಗಾಕಂತೀವಿ. ಅದು ನಮಗೆ ಗೊತ್ತಾಗಲ್ಲ. ಕರ್ತೃತ್ವ ನಾನು ಮಾಡಿದೆ ಅಂತ ಮಾಡಿಸ್ಕೊಳ್ಳೋರಿದ್ರು, ಮಾಡಿದ್ದಾಯ್ತು, ಅದು ಕೆಲಸ ಮುಗೀತು, ಅಷ್ಟಿದ್ರೆ ನಾವು ಕರ್ಮಕ್ಕೆ ಸಿಗಾಕೊಳ್ಳಲ್ಲ. ನಾನು ಮಾಡಿದೆ ಅಂತ ಅಂದುಕೊಂಡ ಕ್ಷಣ ಅದರ ಕರ್ಮಕ್ಕೆ ನಾವು ಒಳಗಾಗ್ತೀವಿ. ಅದನ್ನು ತೀರಿಸ್ಲಿಕ್ಕೆ ಮತ್ತೆ ಪುನರ್ಜನ್ಮ. ಹಾಗಾಗಿ ಕರ್ತೃತ್ವ ಭಾವ ಬರೋದು ಮನಸ್ಸಿನ ಈ ವಿಭಾಗವಾದಂತಹ ಬುದ್ಧಿಯಲ್ಲಿ. ನಾನು ಮಾಡಿದೆ ಅನ್ನುವ ಭಾವನೆ ಉಂಟಾಗತ್ತೆ. ನಾನು ಅನ್ನುವ ಅಭಿಮಾನ ಹೆಚ್ಚು ಹೆಚ್ಚು ವಾಸನೆಗಳನ್ನು ಉಂಟು ಮಾಡ್ತಾ ಹೋಗತ್ತೆ. ಹಾಗಾಗಿ ಆ ವಾಸನೆಗಳನ್ನು ಇಲ್ಲ ಆಗಿಸೋದಕ್ಕೆ ಹೆಚ್ಚು ಹೆಚ್ಚು ಜನ್ಮ ತಗೋಬೇಕಾಗುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಯಾರು ಮಾಡೋದು? ಈ ವಿಜ್ಞಾನಮಯ ಕೋಶದ ಕೆಲಸ ಅದು. ಅಂದರೆ ಹೆಚ್ಚು ವಾಸನೆಗಳು, ಅಂದರೆ ಹೆಚ್ಚು ಆಸೆಗಳು ಉತ್ಪತ್ತಿ ಆಗುತ್ತೆ, ಹೆಚ್ಚು ಸಂಸಾರ ಬಂಧನಕ್ಕೆ ಸಿಗಾಕೊಳ್ತೀವಿ, ಮತ್ತೆ ಕರ್ಮ ಹೆಚ್ಚು ಮಾಡ್ತೀವಿ, ಆ ಕರ್ಮ ತೀರಿಸ್ಲಿಕ್ಕೆ ಮತ್ತೆ ಹುಟ್ಟುತ್ತೀವಿ, ಆಗ ಇನ್ನಷ್ಟು ಕರ್ಮ ಮಾಡ್ತೀವಿ, ಮತ್ತೆ ಹುಟ್ಟುತ್ತೀವಿ. ಇದು ಮುಗಿಯದ ದಾರಿ, ಅಲ್ಲಿಗೆ ಬಂದ್ಬಿಡುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಜನ್ಮ ತಗೋಬೇಕಾಗತ್ತೆ. ಬುದ್ಧಿ ಕೆಲಸ ಮಾಡೋದು ಚಿತ್ ಶಕ್ತಿಯಿಂದ. ಸರ್ವಶಕ್ತಿಯಾಗಿರುವಂತಹ ಚಿತ್ ಸ್ವರೂಪ ನಮ್ಮೊಳಗೆ ಇದೆ, ಆತ್ಮನದ್ದೇ ಸ್ವರೂಪ ಅದು. ಅದರಿಂದ ನಾವು ಜೀವಂತವಾಗಿರೋದೇ ಚಿತ್ ಸ್ವರೂಪದಿಂದ. ಈ ಚಿತ್ ಸ್ವರೂಪ ಅನ್ನೋದು ಎಲ್ಲ ಕಡೆನೂ ಇದೆ. ಈ ಚಿತ್ ಸ್ವರೂಪದ ಪ್ರತಿಬಿಂಬ ನಮ್ಮ ಆಲೋಚನೆಗಳಲ್ಲಿ ಬಂದಾಗ ಅವಾಗ ನನಗೆ ನಾನು ಮಾಡಿದೆ ಅನ್ನುವ ಭಾವನೆ ಬರುತ್ತೆ. ಅದೇ ಆತ್ಮನ ಗುಣವೇ, ಅದೇ ಆತ್ಮನಿಂದನೇ ಪಡೆದಂತಹ ಶಕ್ತಿ, ಅದೇ ಆತ್ಮನ ಬೆಳಕು. ಅದನ್ನು ತಗೊಂಡಂತಹ ನಮ್ಮ ವಿಜ್ಞಾನಮಯ ಕೋಶ ಏನು ಮಾಡುತ್ತೆ, ಎಲ್ಲ ನೀನೇ ಮಾಡಿದ್ದು ಅಂತ ಹೇಳುತ್ತೆ. ನಾವು ಹೇಳ್ತೀವಿ, ಹೌದಪ್ಪ ಎಲ್ಲ ನಾನೇ ಮಾಡಿದ್ದು. ಅಲ್ಲಿಗೆ ಸಿಗಾಕಂಡೆ, ಹಳ್ಳಕ್ಕೆ ಬಿದ್ದೆ, ಆಮೇಲೆ ಒಂದರ ಹಿಂದೆ ಒಂದು ಜನ್ಮ ತಗಂತಾನೆ ಹೋಗ್ತೀನಿ, ಇದಾಗತ್ತೆ. ಅದರಿಂದ ನಾನು ನೋಡಿದೆ, ನಾನು ಮಾಡಿದೆ, ನಾ ತಿಂದೆ, ನಾನು ಹಂಗೆ ಮಾಡಿದೆ, ನಾನು ಅಲ್ಲೋದೆ, ಎಲ್ಲ ನಾನು ಸೇರಿದ್ದೆಲ್ಲವೂ ಕೂಡ ವಿಜ್ಞಾನಮಯ ಕೋಶಕ್ಕೆ ಸೇರುತ್ತೆ. ಹಾಗಾಗಿ ವಿಜ್ಞಾನಮಯ ಕೋಶದ ಬುದ್ಧಿ ನಮ್ಮಲ್ಲಿ ಅರಿವನ್ನು ಉಂಟು ಮಾಡುತ್ತದೆ. ಅಂದರೆ ನಾನು ಕೆಲಸ ಮಾಡಿದೆ ಅನ್ನೋ ಅರಿವು ನನಗೆ ಯಾವಾಗ ಆಗತ್ತೆ? ವಿಜ್ಞಾನಮಯ ಕೋಶದಲ್ಲಿ ನನ್ನ ಪ್ರಜ್ಞೆ ಇದ್ದಾಗ ನನಗೆ ನಾನು ಇಷ್ಟೊಂದು ಕೆಲಸ ಮಾಡ್ತಿದ್ದೀನಿ ಎನ್ನುವ ಅರಿವು ಆಗುತ್ತೆ. ಅಂದರೆ ಅರಿವನ್ನು ಕೂಡ ಅಲ್ಲಿ ಉತ್ಪತ್ತಿ ಮಾಡುತ್ತೆ ಅದು. ನಾವು ಎಲ್ಲವನ್ನು ಅನುಭವಿಸ್ತೇವೆ, ಜ್ಞಾನವೂ ಇದೆ, ಎಲ್ಲ ವಸ್ತುಗಳನ್ನು ನೋಡಿಯೂ ಇದು ಇಂಥ ವಸ್ತು ಅಂತ ಗುರುತಿಸೋದಕ್ಕೂ ಸಾಧ್ಯ ಆಗತ್ತೆ. ಅದನ್ನು ಅನುಭವಿಸಿದಾಗ ನಾನು ನನ್ನದು ಅನ್ನುವ ಭಾವನೆ ಉಂಟಾಗುತ್ತೆ. ಇದು ನಾನು, ಇದು ನನ್ನದು ಅನ್ನುವ ಭಾವನೆ ಬಂದ್ಬಿಡುತ್ತೆ. ಆವಾಗ ಕರ್ಮಬಂಧನ ಬರೋದು ಯಾವುದರಿಂದ? ಮನಸ್ಸಿನ ಒಂದು ವಿಭಾಗವಾದ ಬುದ್ಧಿ ಅಥವಾ ವಿಜ್ಞಾನಮಯ ಕೋಶದಿಂದ ಕರ್ಮಬಂಧನ ಉಂಟಾಗತ್ತೆ. ಅದರಿಂದ
ವಿವೇಕ ಕಡಿಮೆ ಆಗತ್ತೆ, ನಾವು ವಸ್ತುಗಳನ್ನು ಪ್ರಾಪಂಚಿಕ ವಸ್ತುಗಳಿಗೆ ಮತ್ತೆ ಅಂಟು ಹಾಕೊಂಡ್ಬಿಡ್ತೇವೆ, ಬಂಧನ ಉಂಟಾಗತ್ತೆ, ಮತ್ತೆ ಮತ್ತೆ ಜನ್ಮ ತಗೋಬೇಕಾಗತ್ತೆ. ನಮ್ಮ ಅಹಂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಹಂ ಮನಸ್ಸಿನದ್ದೇ ಇನ್ನೊಂದು ವಿಭಾಗ, ಅಹಂ ಅದನ್ನು ಆಗುತ್ತೆ. ಈ ವಿಜ್ಞಾನಮಯ ಕೋಶ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶಗಳಿಗಿಂತ ಹೆಚ್ಚು ಸೂಕ್ಷ್ಮವಾದದ್ದು. ಇದು ಆತ್ಮನಿಗೆ ಹೆಚ್ಚು ಹತ್ತಿರ. ಇನ್ನೊಂದೇ ಕೋಶ ಉಳಿದಿರೋದು ಆನಂದಮಯ ಕೋಶ, ಅದರಿಂದ ಹೆಚ್ಚು ಹತ್ತಿರ ಇರೋದ್ರಿಂದ ಅದು ಹೆಚ್ಚು ಪ್ರಕಾಶಮಾನ. ಪ್ರಕಾಶಮಾನ ಅಂದರೆ ಏನರ್ಥ? ಆತ್ಮನ ಶಕ್ತಿಯನ್ನು ಅದು ತಗೊಳ್ಳೋದ್ರಿಂದ ಹೆಚ್ಚು ಶಕ್ತಿ ಇದೆ ಅದಕ್ಕೆ ಅಂತ ಅರ್ಥ. ಸ್ಥೂಲ ಶರೀರಕ್ಕಿಂತ ಪ್ರಾಣಮಯ ಕೋಶಕ್ಕೆ ಹೆಚ್ಚು ಶಕ್ತಿ ಇದೆ, ಪ್ರಾಣಮಯ ಕೋಶಕ್ಕಿಂತ ಮನೋಮಯ ಶಕ್ತಿಗೆ ಇನ್ನೂ ಹೆಚ್ಚು ಶಕ್ತಿ. ಯಾಕೆ? ಆತ್ಮನಿಗೆ ಹತ್ತಿರ ಇರುವಂಥವು. ಈ ವಿಜ್ಞಾನಮಯ ಕೋಶ ಇನ್ನೂ ಹತ್ತಿರ ಇದೆ ಅಂದರೆ ಅದಕ್ಕೆ ಹೆಚ್ಚು ಶಕ್ತಿ ಇದೆ. ನಾವು ಹೆಚ್ಚು ಕಷ್ಟ ಪಡಬೇಕಾಗತ್ತೆ ಅಂತ ಅದರ ಅರ್ಥ. ಈ ವಿಜ್ಞಾನಮಯ ಕೋಶ ಸುಮ್ಮನೆ ಮಾಡೋಕ್ಕೆ ಅಥವಾ ಅದು ನಾನಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಇನ್ನು ಹೆಚ್ಚು ಕಷ್ಟಪಡಬೇಕಾಗತ್ತೆ ಅನ್ನೋದು ಇದರ ಅರ್ಥ. ಹಾಗಾಗಿ ಹೆಚ್ಚು ಪ್ರಭಾವಶಾಲಿಯಾದಂತಹ ಕೋಶ ಇದಿಷ್ಟು ಕೂಡ ನಮ್ಮ 4 ಕೋಶಗಳ ಬಗ್ಗೆ ನಾವು ತಿಳ್ಕೊಂಡಿರುವಂಥದ್ದು. ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಇನ್ನು ಒಂದು ಉಳಿಯುತ್ತೆ. ಇಷ್ಟು ತಿಳ್ಕೊಂಡ್ವಿ. ಈ 4 ಕೋಶಗಳು ಆತ್ಮವಲ್ಲ ಅನ್ನೋದು ನಮಗೀಗ ಖಚಿತ ಆಯಿತು. ಯಾಕೆಂದರೆ ಅವೆಲ್ಲಕ್ಕೂ ಕೂಡ ಹುಟ್ಟು ಇದೆ, ಬದಲಾವಣೆ ಇದೆ, ಅವು ಇಲ್ಲದಲ್ಲೇ ಹೋಗುತ್ತೆ, ಪರಿಶುದ್ಧವಾಗತ್ತೆ, ಎಲ್ಲ ಇರೋದ್ರಿಂದ ಅದು ಆತ್ಮ ಅಲ್ಲ ಅನ್ನೋದು ಖಚಿತ. ನಾಶವಾಗತಕ್ಕದ್ದು ಅನ್ನೋದು ನಮಗೆ ಗೊತ್ತಿದೆ. ಆತ್ಮ ಅಲ್ಲ. ಆತ್ಮ ಶಾಶ್ವತವಾದದ್ದು, ಬದಲಾವಣೆಗೆ ಒಳಪಡದೇ ಇರುವಂತಹದ್ದು, ನಿರಂತರವಾದದ್ದು. ಹಾಗಾಗಿ ಈಗ ಹೇಳಿದ ಯಾವುದೇ ಕೋಶ ಆತ್ಮವಲ್ಲ. ಇನ್ನು 5ನೇ ಕೋಶ ನೋಡ್ಬೇಕಲ್ವ ನಾವು. ಅದನ್ನು ಇವತ್ತು ನೋಡೋದು ಬೇಡ, ನಾವು ನಾಳೆ ನೋಡೋಣ. ಯಾಕೆ ಅಂದರೆ ನಾಳೆ ಸ್ವಸ್ವರೂಪ ದರ್ಶನ. ನಾವು ಸ್ವಂತವಾಗಿ ನಾವೇನು ಅಂದರೆ ಆತ್ಮನ ಒಂದೇ ಹೊರ ಓದಿಕೆ ಉಳಿದಿರೋದು. ವಿಜ್ಞಾನಮಯ ಕೋಶವು ನಾವಲ್ಲ ಅಂತ ತೆಗ್ದಾಯ್ತು ನಾವು. ಆತ್ಮ ಅಲ್ಲ, ಇದಲ್ಲ, ಎಲ್ಲವೂ ಆಯಿತು. ಆತ್ಮ ಇದ್ಯಾವುದೂ ಅಲ್ಲ ಅನ್ನೋದು ನಮಗೆ ಖಚಿತ ಆಯಿತು. ಈಗ ಸ್ವಸ್ವರೂಪ ದರ್ಶನ ಮಾಡೋದಕ್ಕೆ ಮುಂಚೆ, ಅಂದರೆ ಆತ್ಮನಲ್ಲಿಗೆ ಅವನು ಹೇಗಿದ್ದಾನೆ ಅನ್ನೋದನ್ನು ನಾವು ಅದರಲ್ಲಿ ಇಳಿಯುವ ಮುನ್ನ ಆನಂದಮಯ ಕೋಶವದ್ದು ಬಗ್ಗೆ ತಿಳ್ಕೊಳ್ಳೋಣ. ಸ್ವಸ್ವರೂಪ ದರ್ಶನದಲ್ಲಿ ಆನಂದಮಯ ಕೋಶ ನೋಡೋದಕ್ಕೆ ನಾವು ನಾಳೆ ನೋಡೋಣ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಇರುವಂತಹ ಒಂದು ಇದು ಭಾಷಣ ಏನಿದೆ ಅದರಲ್ಲಿ ನಾವು ಅದನ್ನು ನೋಡ್ತಾ ಹೋಗೋಣ. ಇದುವರೆಗೂ ಕೂಡ ಇಷ್ಟು ಸಾವಧಾನದಿಂದ ಬೆಳಗ್ಗೆ 10 ಗಂಟೆಯಿಂದ ಪ್ರತಿಯೊಬ್ಬರು ಕೂತ್ಕೊಂಡಿದ್ದೀರಾ, ಎಲ್ಲ ವಿಷಯಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಯಾವ ರೀತಿ ಇರ್ಬೋದು ವೇದಾಂತದ ಒಂದು ಇದರ ವ್ಯಾಸಂಗವನ್ನು ಇಲ್ಲಿ ನಾನು ತಗೊಳ್ತಾ ಇದ್ದೀನಲ್ಲ, ಯಾವ ರೀತಿ ಇರ್ಬೋದು, ರೆಸ್ಪಾನ್ಸ್ ಹೇಗಿರ್ಬೋದು ಅಂತ ನನಗೆ ಸ್ವಲ್ಪ ಆತಂಕ ಇತ್ತು. ಬೆಳಗ್ಗೆ ಜನರನ್ನು ನೋಡಿ, ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಆನಂದ ಆಯಿತು. ಯಾಕೆಂದರೆ ವಿಷಯವನ್ನು ತಿಳ್ಕೊಳ್ಳುವ ಒಂದು ಆಸಕ್ತಿಯಿಂದ ಬಂದಿದ್ದೀರಾ. ಮತ್ತು ಅದನ್ನು ನಾನು ತಿಳ್ಕೊಳ್ತೀನಿ, ನಾನು ಸಾಧನೆ ಮಾಡ್ತೀನಿ ಅನ್ನುವಂತಹ ಒಂದು ಇದನ್ನು ಉದ್ದೇಶವನ್ನು ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಬಂದಿದ್ದೀರಾ. ಅದರಿಂದ ಬಹಳ ಸಂತೋಷ ಆಯಿತು. ಅದರಿಂದ ನಾಳೆ ಕೂಡ ಬರೀ ಅರ್ಧ ದಿವಸ ಇರುತ್ತೆ, ಇನ್ನು 3 ಭಾಷಣಗಳು ಉಳಿದಿರುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ನಿಮಗೆ ವಿವೇಕ ಚೂಡಾಮಣಿಯ ಒಂದು ಪಕ್ಷಿ ನೋಟ ಅರ್ಥ ಆಗತ್ತೆ. ಮತ್ತು ನಂತರ ನೀವು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗಳಲ್ಲಿ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ಬೋದು. ಯಾವುದಾದ್ರೂ ಭಾಗ, ವಿಷಯ, ಶ್ಲೋಕ ಅರ್ಥ ಆಗದೇ ಇದ್ದರೆ ನನ್ನ ನಂಬರ್ ಎಲ್ಲ ಕಡೆ ಸಾಮಾನ್ಯವಾಗಿ ಎಲ್ಲರ ಹತ್ರ ಇರುತ್ತೆ, ಇಲ್ಲಾಂದರೆ ಸಿಟಿ ಲಾಡ್ಜ್ನಲ್ಲಿ ಇರುತ್ತೆ. ದಯಮಾಡಿ ಕೇಳಿ, ನನಗೆ ಗೊತ್ತಿದ್ದಷ್ಟು ವಿಷಯವನ್ನು ಹೇಳಲಿಕ್ಕೆ ನಾನು ಸದಾ ಸಿದ್ಧ. ವಂದನೆಗಳು. ಇದು ಈ ಎಲ್ಲ ಕಾರ್ಯಕ್ರಮವನ್ನು